ಪಾಲಿಸಿದ್ದೀರಿ ದೇವ ಸ್ವಾಮಿ. ಆನ್ಲೈನ್ ಮುಖಾಂತರ ದೇವ ನಾವು ಸಭಾಶಾಲೆಯ ಪಾಠಗಳನ್ನು ಕಲಿಯುವಾಗ ಪರಲೋಕದ ದೇವರೇ ಜ್ಞಾನ ವಿವೇಕವನ್ನು ಕೊಟ್ಟು ಕಾಯ್ದು ಕಾಪಾಡು ಸ್ವಾಮಿ. ಈಗ ಪಾಠವನ್ನು ತೆಗೆದುಕೊಳ್ಳುತ್ತಿರುವಂತ ಚಿನ್ನಪ್ಪ ಸರ್ರನ್ನ ಹೇಳುವಾಗ ಆಶೀರ್ವದಿಸಿ ಮಂಗಳ ಮಾಡಪ್ಪ. ಪರಲೋಕದ ಎಲ್ಲಾ ಜ್ಞಾನ ತಿಳುವಳಿಕೆ ವಿವೇಕವನ್ನು ಅವರಿಗೆ ನೀಡು ಅಪ್ಪನೇ. ಈ ಒಂದು ಆನ್ಲೈನ್ ನಲ್ಲಿ ಕೂಡಿ ಬಂದಿರುವಂತ ಎಲ್ಲಾ ಮಕ್ಕಳನ್ನ, ಬರಲಿರುವ ಮಕ್ಕಳುಗಳನ್ನ ಕೂಡ ನೀನು ಆಶೀರ್ವದಿಸಿ ಮಂಗಳ ಮಾಡಿ ಕಾಯ್ದು ಕಾಪಾಡಿ ನಡೆಸಬೇಕೆಂದು ನಿಮ್ಮ ಪವಿತ್ರವಾದ ಪರಿಶುದ್ಧ ನಾಮದಲ್ಲಿ ಬಹಳ ತಾಳ್ಮೆ ವಿನಯದಿಂದ ಬೇಡುತ್ತೇನೆ ದೇವನೇ, ಆಮೇನ್. ಪ್ರಾರ್ಥನೆಗಾಗಿ ಸಹೋದರಿ ಎಸ್ತರ್ ಡ್ಯಾನಿಯಲ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಅವರು ಹಾಡಬೇಕಾಗಿ ಕೇಳ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ದೇವರು ನಮಗ್ ಸ್ತೋತ್ರ ಆಗಲಿ. ಒಂದು ರಾಗವನ್ನು ಹಾಡಿಕೊಳ್ಳೋಣ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಖಿ ಕಾಲ ಸಮಯವಿದು, ತಂದೆ ನಿನ್ನಾತ್ಮದಿ ತುಂಬಿಸು. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಿದು, ತಂದೆ ನಿನ್ನಾತ್ಮದಿ ತುಂಬಿಸು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ನನ್ನ ಆತ್ಮದಿ ಮುಳುಗಿಸಯ್ಯ. ಒಣಗಿದ ಎಲುಬಿನ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ ಕಾಣಲು, ಜೀವವ ತುಂಬಿಸಯ್ಯ, ನಿನ್ನ ಆತ್ಮದಿ ಪ್ರವದಿಸಲು. ಒಣಗಿದ ಎಲುಬಿನ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ ಕಾಣಲು, ಜೀವವ ತುಂಬಿಸಯ್ಯ, ನಿನ್ನ ಆತ್ಮದಿನ ಪ್ರವದಿಸಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಕರ್ಮೆಲಿನ ಬೆಟ್ಟದಲ್ಲಿ ಚಿಕ್ಕ ಕೈ ಮೋಡನ ಕಾಣುವೆ, ಆಹಾರ ನಡಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಕರ್ಮೆಲಿನ ಬೆಟ್ಟದಲ್ಲಿ ಚಿಕ್ಕ ಕೈ ಮೋಡನ ಕಾಣುವೆ, ಆಹಾರ ನಡಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ್ನ ಕಾಣುವೆ, ಇಸ್ರಾಯೇಲಿನ ದೇವರಿಗೆ ಆ ಜ್ವಾಲೆಯನ್ನು ಉರಿಯಲಯ್ಯ. ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ್ನ ಕಾಣುವೆ, ಇಸ್ರಾಯೇಲಿನ ದೇವರಿಗೆ ಆ ಜ್ವಾಲೆಯನ್ನು ಉರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಿದು, ತಂದೆ ನಿನ್ನಾತ್ಮದಿ ತುಂಬಿಸು. ಆಮೇನ್. ಥ್ಯಾಂಕ್ ಯು ಸರ್.
ಆಮೆನ್. ಉತ್ತಮವಾದ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಈ ವಾರದ ಪಾಠವನ್ನ ನಡೆಸಿಕೊಟ್ಟು ನಮ್ಮ ಮಧ್ಯದಲ್ಲಿ ನಮ್ಮ ಹಿರಿಯರಾದಂತ ಚಿನ್ನಪ್ಪ ತಾತ್ವಿಕರು ಇದ್ದಾರೆ. ಈ ವಾರದ ಪಾಠಗಳನ್ನ ಅವರು ಮುನ್ನಡೆಸುವಂತವರಾಗಿದ್ದಾರೆ. ಕರ್ತನು ಅವರೊಂದಿಗಿದ್ದು ಈ ಪಾಠಗಳನ್ನ ನಮ್ಮೆಲ್ಲರಿಗೂ ಆತ್ಮಿಕವಾಗಿ ತಿಳಿವಾಗಿ ಕಲಿಸಿಕೊಡಲು ಸಾಮರ್ಥ್ಯವನ್ನು, ಜ್ಞಾನವನ್ನು, ತಿಳುವಳಿಕೆಯನ್ನು ಕೊಟ್ಟು ನಮ್ಮನ್ನ ನಡೆಸಲೆಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಒಂದು ಹೃದಯದಿಂದ ಪಾಠಗಳನ್ನ ಕಲಿಸಿಕೊಡಲು ಆಹ್ವಾನಿಸುತ್ತೇನೆ. ಹಿರಿಯರಾದಂತ ಚಿನ್ನಪ್ಪ ಅವರೇ, ನಮ್ಮ ಸಮಯ ಪಾಠಗಳನ್ನ ನಡೆಸಬೇಕೆಂಬುದಾಗಿ ಕೇಳಿಕೊಂಡಿದ್ದೇನೆ. ಅಂತಾರಾಷ್ಟ್ರೀಯ ಸಬ್ಬತ್ತು ಶಾಲೆಗೆ ಬಂದಿರುವ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಆಹ್ವಾನ ಮಾಡುವನಾಗಿದ್ದೇನೆ. ಪ್ರಿಯರೇ, ನಾವು ಈ ಪರಿಶುದ್ಧವಾದ ಸಬ್ಬತ್ತನ್ನ ಮುಗಿಸಿ ಮತ್ತೊಂದು ವಾರದ ಪ್ರಥಮ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ ಪರಿಶುದ್ಧವಾದ ಸಬ್ಬತ್ತಿನ ಮುಕ್ತಾಯಕ್ಕಾಗಿ ನಾವೆಲ್ಲರೂ ಭಯಭಕ್ತಿಯಿಂದ ಆತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ. ದಿನ ಪೂರ್ತಿ ನಾವು ಭಯಭಕ್ತಿಯಿಂದ ನಡೆದುಕೊಂಡು ಪರಿಶುದ್ಧ ಸಬ್ಬತ್ ದಿನದಲ್ಲಿ ಆತನ ಆಲಯಕ್ಕೆ ಹೋಗಿ ಆತನಿಗೆ ಸಲ್ಲತಕ್ಕ ಘನ ಮಾನ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವುದಕ್ಕೂ, ಆತನನ್ನು ಸತ್ಯಕ್ಕೆ ತಕ್ಕ ಹಾಗೆ ಆತ್ಮಿಕ ರೀತಿಯಲ್ಲಿ ಆರಾಧಿಸುವುದಕ್ಕೂ, ನಮ್ಮ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಪರಿಶುದ್ಧ ಪಡಿಸುವಾತನು ಎಂಬುದಾಗಿ ಆತನನ್ನ ಕೊಂಡಾಡುವುದಕ್ಕೂ ಅವಕಾಶ ಮಾಡಿಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. 6ನೆಯ ಪಾಠಕ್ಕೆ ನಾವು ಬಂದಿದ್ದೇವೆ. 6ನೆಯ ಪಾಠದ ಒಂದು ಶೀರ್ಷಿಕೆ ಹೀಗಿದೆ: ಬಲಿದಾನದ ಉದ್ದೇಶವನ್ನು ತಿಳಿದುಕೊಳ್ಳುವುದು ಎಂಬುದಾಗಿ. ಬಲಿದಾನ ಅಂದ್ರೆ ಸ್ಯಾಕ್ರಿಫೈಸ್. ಅದರ ಒಂದು ಉದ್ದೇಶವನ್ನ ತಿಳಿದುಕೊಳ್ಳುವುದರ ಬಗ್ಗೆ ನಾವು ಈ ದಿನ ಕಲಿತಾ ಇದ್ದೇವೆ. ಸ್ಮರಣ ವಾಕ್ಯವನ್ನ ಪ್ರಕಟಣೆ ಪುಸ್ತಕ 5ನೆಯ ಅಧ್ಯಾಯ 9ನೇ ವಚನದಲ್ಲಿ ನಾವು ಕಾಣುವರಾಗಿದ್ದೇವೆ. ಈ ವಾಕ್ಯ ಹೀಗಿದೆ ನೋಡಿ: ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ಕೊಂಡುಕೊಂಡಿ ಎಂದು ಹೇಳಿದರು. ತಲೆಬಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ, ಮತ್ತೊಂದು ಪಾಠದ ಆರಂಭದ ದಿನದಲ್ಲಿ ನಾವಿದ್ದೇವೆ ಸ್ವಾಮಿ. ಲೋಕದಾದ್ಯಂತ ಈ ಪಾಠವನ್ನ ಕಲಿಯುತ್ತಾ ಇರುವಂತಹ ಪ್ರತಿಯೊಬ್ಬ ಭಕ್ತನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ವಿಶೇಷವಾಗಿ ಈ ಒಂದು ಝೂಮ್ ಮೀಟಿಂಗ್ ನಲ್ಲಿ ಸೇರಿರುವಂತಹ ಈ ಎಲ್ಲಾ ನಿನ್ನ ಮಕ್ಕಳನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಈ ಪಾಠವನ್ನ ಹೇಳಿಕೊಡುವಂತಹ ನಾನು ಸಹ ಸ್ವಾಮಿ ನಿನ್ನ ಮುಂದೆ ತಗ್ಗಿಸಿಕೊಂಡು ಬಂದಿದ್ದೇನೆ ಸ್ವಾಮಿ. ನಮ್ಮ ಸ್ವಬುದ್ಧಿಯಿಂದ ಜ್ಞಾನದಿಂದ ನಾವು ಇದನ್ನ ಕಲಿಯಲಿಕ್ಕೆ ಹೋಗದೆ ನಿನ್ನನ್ನು, ನಿನ್ನ ಪರಿಶುದ್ಧಾತ್ಮನು ಆಶ್ರಯಿಸಿಕೊಂಡವರಾಗಿ ಆತನ ಸಹಾಯದಿಂದ ಕಲಿಯುವಂತೆ ಸಹಾಯ ಮಾಡು ಸ್ವಾಮಿ. ನಮಗೆ ಬೇಕಾದಂತ ಜ್ಞಾನ, ತಿಳುವಳಿಕೆಯನ್ನ, ರಹಸ್ಯಾರ್ಥಗಳನ್ನ ನೀವು ಜಯಪಡಿಸು ಸ್ವಾಮಿ. ಯಾಕಂದ್ರೆ ಈ ಆಶೀರ್ವಾದಗಳನ್ನು ನಿನ್ನ ಮಗನು, ನಮ್ಮ ಪ್ರಿಯ ರಕ್ಷಕನೂ ಆದ ಯೇಸು ಕ್ರಿಸ್ತನಲ್ಲಿ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ಪ್ರಿಯರೇ, ಬಲಿದಾನ ಅಂತ ಹೇಳುವಾಗ ಖಂಡಿತವಾಗಿ ಇದೊಂದು ಕ್ರೂರವಾದ ಒಂದು ಪದ್ಧತಿ ಎನ್ನುವ ರೀತಿ ಜನರಿಗೆ ಅನ್ನಿಸಬಹುದು. ಬಲಿ ಕೊಡುವಂಥದ್ದು, ಯಜ್ಞವನ್ನ ಅರ್ಪಿಸುವಂಥದ್ದು, ಇದನ್ನ ನಾವು ಇತರ ಧರ್ಮಗಳಲ್ಲಿ ಇದನ್ನ ನಾವು ಹೇಳುವಾಗ ಖಂಡಿತವಾಗಿಯೂ ನಿಮ್ಮ ದೇವರು ಇಷ್ಟೊಂದು ಪ್ರೀತಿ ಸ್ವರೂಪನಾಗಿ, ಇಂತಹ ಒಂದು ಕನಿಕರವುಳ್ಳ ದೇವರಾಗಿ, ಶಾಂತಿ ಸಮಾಧಾನ ಉಳ್ಳ ದೇವರಾಗಿ ಬಲಿಯನ್ನ ಆತನು ಒಪ್ಕೊಳ್ತಾನೆ ಅಂತಂದ್ರೆ ಇದರ ಅರ್ಥ ಏನು?
ನಮ್ಮಲ್ಲಿ ಈ ಒಂದು ಅಹಿಂಸೆ ಅನ್ನೋದನ್ನ ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ ಅಂತ ಬೌದ್ಧರು ಹೇಳ್ಬೋದು. ಅಥವಾ ಇನ್ನೂ ಮುಂದೆ ಹೋಗಿ ಬಸವಣ್ಣನ ಜನ ಏನ್ ಹೇಳ್ಬೋದು, ದಯವೇ ಧರ್ಮದ ಮೂಲವಯ್ಯ, ಸಕಲ ಜನಗಳಲ್ಲಿ ಪ್ರಾಣಿಗಳಲ್ಲಿ ದಯವೇ ಬೇಕು ಅಂತ ಹೇಳುವಾಗ ಈ ಒಂದು ಏನೂ ಅರಿಯದ ಮುಗ್ಧ ಪ್ರಾಣಿಯನ್ನ ನಾವು ಬಲಿ ಕೊಡುವುದನ್ನ ಅವರು ಒಪ್ಪದೆ ಹೋಗ್ಬೋದು. ಯಾಕಂತಂದ್ರೆ ನಿಜವಾಗಿ ಇದು ಕಠಿಣವಾದ್ದೆ. ಮನುಷ್ಯನಿಗೆ ಇದರ ಒಂದು ಭೀಕರತೆ ಘೋರತೆ ಖಂಡಿತವಾಗಿ ಅದು ತಾಕುವಂಥದ್ದಾಗಿದೆ. ಆದ್ರೆ ನಮ್ಮ ಪಾಪಗಳು ಎಷ್ಟು ಘೋರವಾಗಿವೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾವು ಸೋತೋಗ್ತೇವೆ. ಪ್ರಾಣಿಯ ಬಲಿ ಕೊಡ್ಬೇಕು ಅಂತ ಹೇಳುವಾಗ ಪ್ರಾಣಿಗಳ ಮೇಲೆ ನಾವು ಕನಿಕರವನ್ನ ಅಥವಾ ದಯವನ್ನ ತೋರಿಸ್ಬೇಕು ಆಗಿದೆ ಅಂತ ಅಂದ್ಕೊಳ್ತೀವಿ ಹೊರತು ನಮ್ಮ ಒಂದು ಪಾಪವು ಇಷ್ಟೊಂದು ಘೋರವಾಗಿದೆ. ನಮ್ಮ ಪಾಪದ ಸಲುವಾಗಿ ಈ ಒಂದು ಮುಗ್ಧವಾದ ಪ್ರಾಣಿ, ಯಾವ ಪಾಪವನ್ನೂ ಮಾಡದ ಪ್ರಾಣಿ ನಮ್ಮ ಸಲುವಾಗಿ ಸಾಯ್ಬೇಕಾಗಿದೆಯಲ್ಲ ಅನ್ನುವಂತಹ ಸತ್ಯವನ್ನ ಅರಿತುಕೊಳ್ಳೋದಕ್ಕೆ ನಾವು ಸೋತಿರ್ತೇವೆ. ಬೇರೆ ಸತ್ಯವೇದವು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಒಬ್ಬ ವ್ಯಕ್ತಿಯ ಪಾಪವು ಪರಿಹಾರವಾಗಬೇಕಾದ್ರೆ ರಕ್ತಧಾರೆ ಆಗಬೇಕು. ರಕ್ತವೇ ಯಾಕೆ ಧಾರೆ ಆಗಬೇಕು ಅಥವಾ ರಕ್ತವೇ ಯಾಕೆ ಸುರಿಸಲ್ಪಡಬೇಕು ಅಂತ ಹೇಳಿದ್ರೆ, ಸಕಲ ಪ್ರಾಣಿಗಳು ಸಕಲ ದೇಹಗಳಿಗೂ ರಕ್ತವೇ ಪ್ರಾಣಾಧಾರ ಎಂಬುದಾಗಿ ನಾವು ಅಂದ್ರೆ ಪಾಪ ಕೊಡುವಂತಹ ಸಂಬಳ ಮರಣ, ಪಾಪದ ಸಂಬಳ ಮರಣ. ಅಂದ್ರೆ ದೇವರು ಕೊಡುವಂತ ಉಚಿತಾರ್ಥವಾದ ವರವು ನಿತ್ಯ ಜೀವ. ನಿತ್ಯ ಜೀವಕ್ಕೆ ವಿರುದ್ಧವಾದ ಒಂದು ಪದ ಮರಣ, ನಿತ್ಯ ಮರಣ. ನಿತ್ಯ ಜೀವ, ನಿತ್ಯ ಮರಣ. ಈ ಪಾಪದ ಪರಿಹಾರವಾಗದ ಹೊರತು ನಮಗೆ ನಿತ್ಯ ಜೀವ ಸಿಗುವುದಕ್ಕೆ ಸಾಧ್ಯವಿಲ್ಲ. ಆದಿಯಲ್ಲಿಯೇ ದೇವರು ನಮಗೆ ಪಾಪ ಮಾಡಿದಂತಹ ಮನುಷ್ಯನ ಒಂದು ರಕ್ಷಣೆಗೋಸ್ಕರ ಆತನು ಆದಿಯಲ್ಲೇ ವಾಗ್ದಾನ ಮಾಡಿದಂತಹ ಒಂದು ರಕ್ಷಣೆ ಯೋಜನೆಯನ್ನ ನಾವು ದೇವರು ರಕ್ಷಕನಾಗಿ ಪಾಪ ಮಾಡಿದಂತಹ ಮನುಷ್ಯನನ್ನ ರಕ್ಷಿಸುವ ಸಲುವಾಗಿ ಆತನು ಮಾಡಿದಂತಹ ಏರ್ಪಾಟೆ ಈ ಒಂದು ಯಜ್ಞ, ಬಲಿದಾನ, ಹೋಮ ಇದಾಗಿದೆ. ಆರಂಭದಲ್ಲಿ ನಾವು ನೋಡ್ತೇವೆ, ಏದೇನ್ ತೋಟದಲ್ಲಿ ಆದಾಮ ಮತ್ತು ಹವ್ವಳು ಈರ್ವರು ಪಾಪ ಮಾಡಿದಾಗ ಆ ಪಾಪದ ನಿಮಿತ್ತ ಅವರಲ್ಲಿದ್ದಂತ ಆ ಮಹಿಮೆಯ ವಸ್ತ್ರ, ಬೆಳಕಿನ ವಸ್ತ್ರ ಕಳಚಿ ಹೋಗಿ ಅವರು ಬೆತ್ತಲೆ ಆದದ್ದನ್ನ ಕೂಡಲೇ ಅವರಿಗೆ ನಾಚಿಕೆ ಆಯ್ತು. ಅವರು ತಾವು ಬೆತ್ತಲಾಗಿದ್ದೇವೆ ಅಂತ ತಿಳ್ಕೊಂಡು ಆ ಬೆತ್ತಲೆಯನ್ನ ಅವರು ಸಹಿಸ್ಕೊಳಕ್ಕಾಗದೆ ಕೂಡಲೇ ಅಲ್ಲಿದ್ದಂತಹ ದೊಡ್ಡ ದೊಡ್ಡ ಎಲೆಗಳನ್ನ ಹೊಲಿದು ಅವರು ಒಂದು ವಸ್ತ್ರವನ್ನ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ತಮ್ಮ ದೇಹವನ್ನ ಮುಚ್ಚಿಕೊಳ್ಳಿಕ್ಕೆ ಮಾಡಿದಂತ ಆ ಪ್ರಯತ್ನವನ್ನ ನಾವು ನೋಡ್ತೀವಿ. ಆದ್ರೆ ದೇವರು ಅವರಿಗೆ ನಿಜವಾದ ಒಂದು ವಸ್ತ್ರವನ್ನ ಯಾವುದ್ರ ಮುಖಾಂತರ ಕೊಡ್ತಾನೆ ಅಂತ ನಾವು ಕಾಣ್ತೇವೆ, ತಿಳ್ಕೊಂಡಿದ್ದೇವೆ. ಹೇಗೆ ದೇವರು ಆದಾಮ್ ಮತ್ತು ಹವ್ವಳಿಗೆ ಒಂದು ವಸ್ತ್ರವನ್ನ ಕೊಟ್ಟನು, ಯಾವುದ ಅಂಗಿಯನ್ನ ಆತನು ಕೊಟ್ಟನು ಅಂತ ಕಾಣ್ತೇವೆ. ಚರ್ಮದ ಅಂಗಿಯನ್ನ ಕೊಟ್ಟನು ಅಂತ ನಾವು. ಚರ್ಮ ಎಲ್ಲಿಂದ ಬಂತು ಅಂಗಿ ಮಾಡ್ಲಿಕ್ಕೆ? ಖಂಡಿತವಾಗಿ ದೇವರು ಅಲ್ಲಿದ್ದಂತಹ ಕುರಿಮರಿಯನ್ನ ವಧಿಸಿ ಅದರ ಚರ್ಮವನ್ನು ತೆಗೆದು ಅವರಿಗೆ ಒಂದು ಉಡುಪಾಗಿ ಅಂಗಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಕಾಣ್ತಿದೆ. ಬೇರೆ ಇಲ್ಲಿ ದೇವರು ಆ ಏನೂ ಅರಿಯದ ಮುಗ್ಧ ಪ್ರಾಣಿಯನ್ನ ಕೊಂದು ನಮಗೆ ಒಂದು ಉಡುಪನ್ನ ಕೊಟ್ಟನು. ಆದ್ರೆ ನಿಜವಾಗಿಯೂ ನಮಗೋಸ್ಕರ ಕೊಯ್ಯಲ್ಪಟ್ಟ ಕುರಿಮರಿ ಯಾರಾಗಿದ್ದರು ಅಂದ್ರೆ ಸ್ವತಃ ಯೇಸು ಕ್ರಿಸ್ತನೇ ನಮಗೋಸ್ಕರ ಆದಿಯಲ್ಲೇ ಕೊಯ್ಯಲ್ಪಟ್ಟ ಕುರಿಮರಿ ಎಂಬುದನ್ನು ನಾವು ಕಾಣ್ತೇವೆ. ತನ್ನ ಸ್ವರಕ್ತದಿಂದ ನಮ್ಮನ್ನ ಸಂಪಾದಿಸಿಕೊಂಡಿದ್ದಾನೆ. ನಿಷ್ಕಳಂಕವಾದ ಪರಿಶುದ್ಧವಾದ ಆತನ ರಕ್ತದಿಂದ ನಾವು ವಿಮೋಚಿಸಲ್ಪಟ್ಟಿದ್ದೇವೆ. ಆದ್ರಿಂದ ಅದನ್ನ ವಿಮೋಚಕ. ನಮ್ಮ ರಕ್ಷಣೆಗೆ ದಾರಿಯಾಗುವುದಕ್ಕೆ, ನಮ್ಮ ರಕ್ಷಣೆಯ ಸಲುವಾಗಿ ಆತನು ಯೂದ ಕುಲದ ಸಿಂಹನಾಗಿದ್ದಂತಹ ಯೇಸು ಕ್ರಿಸ್ತನು ಒಂದು ಕುರಿಯ ಮರಿಯೋಪಾದಿಯಲ್ಲಿ
ನಮ್ಮ ಪಾಪಗಳಿಗೋಸ್ಕರ ಬಲಿಯಾಗುವುದನ್ನ ನೋಡುತ್ತೇವೆ. ಎಂತಲೇ ಯೇಸು ಕ್ರಿಸ್ತನು ಯಜ್ಞದ ಕುರಿಯಾದಾತನು ಎಂಬುದಾಗಿ ನಾವು ಕರೆಯುವುದನ್ನ ಕಾಣುತ್ತೇವೆ. ಯಜ್ಞದ ಕುರಿಯಾದಾತನು ಅಂತ ಹೇಳುವಾಗ ಮುಸಲ್ಮಾನರು ಅದನ್ನ ಆಕ್ಷೇಪಣೆ ಮಾಡ್ತಾರೆ. ಏನ್ ನೀವು ದೇವರನ್ನ ಕುರಿ ಅಂತ ಕರಿತೀರಾ? ಅಂತಹ ಮಗನು, ಅವರು ಯೇಸು ಕ್ರಿಸ್ತನ ದೇವರ ಮಗನು ಅನ್ನೋದನ್ನ ಒಪ್ಕೊಳ್ತಾರೆ, ಒಬ್ಬ ಪ್ರವಾದಿ ಅಂತಾನು ಒಪ್ಕೊಳ್ತಾರೆ, ದೇವರು ಅಂತ ಒಪ್ಕೊಳ್ಳಲ್ಲ. ಯೇಸು ಕ್ರಿಸ್ತನಂತಹ ನೀತಿವಂತನನ್ನ ದೇವರು, ತಂದೆಯಾದ ದೇವರು ಸಾಯಲಿಕ್ಕೆ, ಅದರಲ್ಲೂ ಅಂತಹ ಒಂದು ದುಷ್ಟರು ಸಾಯುವಂತಹ ಸಾವನ್ನ ಆತನ ಸಾಯಲಿಕ್ಕೆ ಬಿಟ್ನ, ಎಂದೂ ಬಿಡ್ಲಿಲ್ಲ. ಅವನು ಅಲ್ಲಿ ಯೋಧನನ್ನ ನೇಣುಗಂಬವನ್ನ ಏರಿಸಿ ಯೇಸು ಕ್ರಿಸ್ತನ ಮರೆ ಮಾಚಿದನು ಅಂತ ಹೇಳಿ ಅವರು ಅದನ್ನ ಸಮರ್ಥಿಸ್ಕೊಳ್ತಾರೆ. ಖಂಡಿತವಾಗಿಯೂ ಸ್ವಾಮಿ ತಾನಾಗಿ ತಾನು ಮನುಷ್ಯರ ರಕ್ಷಣೆಗೋಸ್ಕರ, ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ಏನಾದ್ರೂ ಏರ್ಪಾಡು ಮಾಡಿದಾನೆ ಅಂತಂದ್ರೆ ಅದು ತನ್ನನ್ನ ತಾನು ಯಜ್ಞವನ್ನಾಗಿ ಅರ್ಪಿಸುವುದು. ಇದನ್ನೇ ನಾವು ಇಲ್ಲಿ ಈ ಸತ್ಯವೇದ ಉದ್ದಕ್ಕೂ ನೋಡ್ತೇವೆ. ಯೇಸು ಕ್ರಿಸ್ತನು ತಾನು ದೇವರಾಗಿ, ನಮ್ಮ ಸೃಷ್ಟಿಕರ್ತನಾಗಿ, ನಮ್ಮ ಪಾಪಗಳನ್ನ ಪರಿಹಾರ ಮಾಡುವ ಪರಿಹಾರ್ಥವಾಗಿ ಆತನು ಯಜ್ಞದ ಕುರಿಯಾದನು. ಅದನ್ನೇ ನಾವು ಯೋಹಾನ 1:29 ಓದ್ತೇವೆ. ಏನಂತ ಓದ್ತೇವೆ? 1 ಯೋಹಾನ 29. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅವನು ಸ್ನಾನಿಕನಾದ ಯೋಹಾನು ಯೇಸು ಕ್ರಿಸ್ತನ ಕಂಡ ಕೂಡಲೇ ಎಂತಹ ಮಾತುಗಳಿಂದ ಆತನಿಗೆ ಆ ಸಮೂಹಕ್ಕೆ ಅವನು ಪರಿಚಯಿಸುವವನಾಗಿದ್ದಾನೆಂದ್ರೆ, ಮರುದಿನ ಯೋಹಾನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಆಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಇಂತಹ ಮಾತುಗಳಿಂದ, ಎಂತಹ ಒಂದು ಬಿರುದನ್ನ, ಎಂತಹ ಒಂದು ಆ ವಿಶೇಷಣದಿಂದ ಯೇಸು ಕ್ರಿಸ್ತನನ್ನ ಸ್ನಾನಿಕನಾದ ಯೋಹಾನು ಕರೀತಾ ಇದ್ದಾನೆ ಅಂತಂದ್ರೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ದೇವರು ನೇಮಿಸಿದ ಕುರಿ. ದೇವರು ತನ್ನನ್ನ ತಾನು ಅರ್ಪಿಸಿಕೊಳ್ಳದೆ ಮತ್ತೊಬ್ಬ ಯಾರೋ ದೇವದೂತನನ್ನು ಇನ್ಯಾರನ್ನೋ ಕಳುಹಿಸಿ ತನ್ನ ಪರವಾಗಿ ಪ್ರಾಣವನ್ನ ಆತನು ಕೇಳಲಿಲ್ಲ. ಸ್ವತಃ ತಾನೇ ತನ್ನ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ರಕ್ತ ಮಾಂಸಧಾರಿಯಾಗಿ ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರಾನುಸಾರವಾಗಿ ಆತನು ನಮ್ಮ ಪಾಪಗಳ ಸಲುವಾಗಿ ಯಜ್ಞವನ್ನ ಅರ್ಪಿಸಿಕೊಳ್ಳುವುದಕ್ಕೆ, ತನ್ನನ್ನೇ ತಾನು ಬಲಿಯಾಗಿ ಅರ್ಪಿಸಿಕೊಳ್ಳುವುದಕ್ಕೆ ಕುರಿಮರಿಯಂತೆ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿಯಂತೆ ಆತನು ಬರುವುದನ್ನು ನಾವು ನೋಡ್ತೇವೆ. ಒಂದು ಇನ್ಸಿಡೆಂಟ್ ನಾವು ಇಲ್ಲಿ ನೋಡ್ಬೋದಾಗಿದೆ. ಏನಪ್ಪಾ ಅಂತಂದ್ರೆ, ಕಾಯಿನನು ಮತ್ತು ಹೇಬೇಲ್ನು ಇಬ್ರು ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಬರ್ತಾರೆ. ಇಬ್ರು ಯಜ್ಞವೇದಿಯನ್ನ ಕಟ್ಟುತ್ತಾರೆ. ಇಬ್ರು ಸಹ ದೇವರಿಗೆ ಸಮರ್ಪಿಸಬೇಕಾದಂತ ಯಜ್ಞ. ಕಾಯಿನನ ಯಜ್ಞವು ತಿರಸ್ಕೃತವಾಗುತ್ತದೆ, ಹೇಬೇಲ್ನ ಯಜ್ಞವು ಅಂದ್ರೆ ಕಾಣಿಕೆ ಅಂಗೀಕಾರವಾಗುತ್ತದೆ. ಇದನ್ನ ನಾವು ಇಬ್ರಿಯವರ ಬರೆದ ಪುಸ್ತಕದಲ್ಲೂ ನೋಡ್ತೇವೆ. ಕಾಯಿನನ್ನು ಕೊಟ್ಟಂತಹ ಯಜ್ಞವು ಸ್ವೀಕಾರಾರ್ಹವಾಗಿರಲಿಲ್ಲ. ಆದ್ರೆ ಹೇಬೆಲ್ನು ಕೊಟ್ಟಂತಹ ಕಾಣಿಕೆ ಅಥವಾ ಯಜ್ಞ ದೇವರು ಒಪ್ಪುವಂತಿತ್ತು. ದೇವರು ಅದನ್ನು ಅಂಗೀಕರಿಸನು, ಅದನ್ನು ಮೆಚ್ಚಿಕೊಂಡನು ಎಂಬುದಾಗಿ ನಾವು ಕಾಣುತ್ತೇವೆ. ದೇವರೇ ಇದನ್ನ ಮೆಚ್ಚಿಕೊಂಡನು ಅಂತ ಹೇಳುವಾಗ ಮನುಷ್ಯರಾದ ಇದನ್ನ ನಾವು ಟೀಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಆತನ ತಂದೆ ತಾಯಿಗಳು ಆದಮ ಹವ್ವಳಿಂದ ಅವರಿಗೆ ದೇವರು ಏರ್ಪಾಟು ಮಾಡಿರುವಂತಹ ರಕ್ಷಣೆ ಯೋಜನೆ ಯಾವುದರ ಮೇಲಿದೆ ಅನ್ನೋದು ಅವರಿಗೆ ಅರ್ಥವಾಗಿತ್ತು. ಅವರು ತಮ್ಮ ಪಾಪದ ಪರಿಹಾರಾರ್ಥವಾಗಿ ರಕ್ತವನ್ನ ಸುರಿಸಬೇಕಾಗಿತ್ತು. ತಮ್ಮ ಹಿಂಡಿನಲ್ಲಿ ಇದ್ದಂತಹ ಚೊಚ್ಚಲು ಕುರಿಯನ್ನ ತೆಗೆದುಕೊಂಡು ಬಂದು ದೇವರ ಮುಂದೆ ಯಜ್ಞವನ್ನ ಅರ್ಪಿಸಿ ಅದರ ರಕ್ತವನ್ನ ಹರಿಸಬೇಕಾಗಿತ್ತು ಪಾಪಗಳ ಸಲುವಾಗಿ. ಇದನ್ನ ತಾನೇ ಅವರ ತಂದೆ ತಾಯಿಗಳು ಹೇಳ್ಕೊಟ್ಟಿದ್ದು. ಆ ಕುರಿಮರಿಯು ಯಾರನ್ನ ಅದು ಸಾಂಕೇತಿಸುತ್ತಿತ್ತು ಅಂತಂದ್ರೆ ಸ್ವತಃ ಯೇಸು ಕ್ರಿಸ್ತನನ್ನ, ನಮ್ಮ ಸೃಷ್ಟಿಕರ್ತನಾದ ಯಜ್ಞದ ಕುರಿಯಾದಾತನ ಯೇಸು ಕ್ರಿಸ್ತನನ್ನೇ ಒಂದು ಸೂಚಿಸುವಂತಹ, ಯೇಸು ಕ್ರಿಸ್ತನನ್ನೇ ಸಂಕೇತಿಸುವಂತಹ
ಒಂದು ಕುರಿಮರಿಯಾಗಿತ್ತು ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ದೇವರು ತನ್ನ ಸ್ವಕಾರ್ಯದಿಂದ, ತನ್ನ ಸ್ವಂತ ಬುದ್ಧಿಯಿಂದ ಯಾವ ವ್ಯಕ್ತಿಯು, ಸ್ವನೀತಿಯಿಂದ ಯಾವ ವ್ಯಕ್ತಿಯು ರಕ್ಷಣೆಯನ್ನು ಹೊಂದಲು ಸಾಧ್ಯವಿಲ್ಲ. ಅಶುದ್ಧತ್ವದಿಂದ ಶುದ್ಧತ್ವ ಬಂದೈತೆ ಅಂತ ದೇವರ ವಾಕ್ಯ ಇನ್ನೊಂದ್ ಕಡೆ ಹೇಳುತ್ತೆ. ಅಶುದ್ಧರಾದ ಪಾಪಿಗಳಾದ ನಾವು ನಮ್ಮ ಪಾಪಗಳನ್ನು ಅಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಕೂಶನು ತನ್ನ ಚರ್ಮವನ್ನ ಬದಲಾಯಿಸ್ಕೊಳ್ಳಿಕ್ಕಾಗುತ್ತೆ, ಆ ಚಿರತೆ ತನ್ನ ಚಿಕ್ಕೆಗಳನ್ನ ಆಗುತ್ತೆಯೇ? ಇದನ್ನ ಬದಲಾಯಿಸ್ಕೊಳ್ಳೋದಾದ್ರೆ ನಾವು ಕೂಡ ನಮ್ಮ ಪಾಪದ ಸ್ವಭಾವನ ಬದಲಾಯಿಸ್ಕೊಳ್ಬಹುದಾಗಿದೆ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಯಾವ ರೀತಿಯಲ್ಲಿ ಕೂಶನು ತನ್ನ ಚರ್ಮದ ಬಣ್ಣ, ಕಪ್ಪು ಬಣ್ಣವನ್ನ ಬದಲಾಯಿಸ್ಕೊಳ್ಳಾರ್ದು, ಯಾವ ರೀತಿಯಲ್ಲಿ ಚಿರತೆ ತನ್ನ ಚಿಕ್ಕೆಗಳನ್ನ ಬದಲಾಯಿಸ್ಕೊಳ್ಳಾರ್ದು, ಹಾಗೆ ನಾವು ನಮ್ಮ ಸ್ವನೀತಿಯಿಂದ ನಮ್ಮ ಪಾಪಗಳನ್ನ ಪರಿಹರಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ದೇವರು ಮಾಡಿದ ಆ ಏರ್ಪಾಟಿನ ಮೇಲೆ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸವನ್ನ ನಾವು ಇಟ್ಟು ಆತನು ಹೇಳಿದಂತೆಯೇ ನಮ್ಮ ಪಾಪಗಳನ್ನ ಪರಿಹರಿಸಿಕೊಳ್ಳುವುದಕ್ಕಾಗಿ ಏನೂ ಅರಿಯದ, ಪಾಪದಲ್ಲಿ ಏನೂ ಪಾಲನ್ನ ಹೊಂದದ ಆ ಪ್ರಾಣಿಯನ್ನ ತೆಗೆದುಕೊಂಡು ಬಂದು ಅದರ ತಲೆ ಮೇಲೆ ನಮ್ಮ ಕೈಗಳನ್ನಿಟ್ಟು ನಮ್ಮ ಪಾಪ ಅರಿಕೆಯನ್ನ ಮಾಡಿ ಅದನ್ನು ವಧಿಸುವಾಗ ಆ ಒಂದು ಪ್ರಾಣಿ, ವಧಿಸಲ್ಪಟ್ಟ ಪ್ರಾಣಿ ನಮ್ಮ ಪಾಪಕ್ಕೆ ವಧಿಸಲ್ಪಡುವಂತಹ ಯಜ್ಞದ ಕುರಿಯಾದಾತನಾದ ಯೇಸು ಕ್ರಿಸ್ತನನ್ನೇ ಅದು ಸಂಕೇತಿಸುತ್ತಿತ್ತು. ಆ ಪ್ರಾಣಿ ಸಂಕೇತಿಸುತ್ತಿತ್ತು. ಖಂಡಿತವಾಗಿ ಈ ಪಾಪ, ಬಲಿ ಇದನ್ನೆಲ್ಲ ನೋಡುವಾಗ ಜನರಿಗೆ ಅಯ್ಯೋ ಇದೇನು ಇದು, ಈ ರಕ್ತವನ್ನ ನಾವ್ ಯಾಕೆ ಸುರಿಸ್ಬೇಕು, ಈ ಇಷ್ಟು ಪ್ರಾಣಿಗಳನ್ನ ನಾವ್ ಯಾಕೆ ಕೊಲ್ಲಬೇಕು ಅಂತ ಮನಸ್ಸು ನಮಗೆ ಇಷ್ಟ ಆಗೋದಿಲ್ಲ ಅದನ್ನೆಲ್ಲ ನೋಡುವಾಗ. ಆದ್ರೆ ನಮ್ಮ ರಕ್ಷಕ ನಮಗೋಸ್ಕರ ಸಾಯ್ತಾ ಇದ್ದಾನೆ, ತನ್ನನ್ನ ತಾನು ಬಲಿ ಕೊಡ್ತಾ ಇದ್ದಾನೆ. ಇದರ ಮುಖಾಂತರ ನಮ್ಮ ಪಾಪ ಪರಿಹಾರ ಆಗುತ್ತೆ ಅನ್ನುವಂಥ ವಿಷಯವನ್ನ ತಿಳ್ಕೊಂಡಾಗ ಖಂಡಿತವಾಗಿಯೂ ದೇವರು ನಮಗೆ ರಕ್ಷಣಾ ಯೋಜನೆಗೆ ಮಾಡಿದಂತಹ ಒಂದು ನಿಜವಾದ ಒಂದು ಏರ್ಪಾಟು ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಈ ವಾರದಾದ್ಯಂತ ನಾವು ಇದನ್ನೇ ಕಲಿತೇವೆ. ಸರ್ವಾಂಗ ಹೋಮಗಳು ದೇವರೇ ಮಾಡಿದ್ದು. ಎಲ್ಲಾ ಯಜ್ಞಗಳು, ಹವನಗಳು, ಹೋಮಗಳನ್ನ ಸ್ವಾಮಿ ಮಾಡಿದ್ದಾನೆ. ಆ ಒಂದು ದೇವದರ್ಶನ ಗುಡಾರದಲ್ಲಿ ನಿತ್ಯವೂ ನಡೆಯುತ್ತಿದ್ದಂತಹ ಆ ಪ್ರಾಣಿಗಳ ಬಲಿ, ಯಜ್ಞವನ್ನ ಅರ್ಪಿಸುವುದು ಯಾಜಕರು ಇವರೆಲ್ಲ ಮಾಡುತ್ತಿದ್ದಂತಹ ಆ ದೇವದರ್ಶನ ಗುಡಾರದಲ್ಲಿ ನಡೆಯುತ್ತಿದ್ದಂತಹ ಎಲ್ಲಾ ಸೇವೆಗಳು ಯೇಸು ಕ್ರಿಸ್ತನನ್ನೇ ನಾವು ಸಂಕೇತಿಸುವಂತದ್ದಾಗಿದ್ದು. ಅಲ್ಲಿರುವಂತಹ ಪರದೆ ಇರಬಹುದು, ಅಲ್ಲಿರುವಂತಹ ಯಜ್ಞವೇದಿಯಾಗಿರಬಹುದು, ಅಲ್ಲಿರುವಂತಹ ಆ ಒಂದು ಮಹಾಪರಿಶುದ್ಧವಾದ ಸ್ಥಳವಿರಬಹುದು, ಆ ಸ್ಥಳದಲ್ಲಿ ಇಟ್ಟಿದ್ದಂತಹ ಮಂಜುಷ ಪೆಟ್ಟಿಗೆ ಇರಬಹುದು, ಆ ಮಂಜುಷ ಪೆಟ್ಟಿಗೆ ಮೇಲಿದ್ದಂತಹ ಆ ಒಂದು ಕೃಪಾ ಸಿಂಹಾಸನವಿರಬಹುದು, ಅಲ್ಲಿದ್ದಂತಹ ದೇವರ ಆ ಒಂದು ನ್ಯಾಯ ಶಾಸನಗಳು, 10 ಆಜ್ಞೆಗಳು ಇರಬಹುದು, ಅಲ್ಲಿದ್ದಂತಹ ಕೋಲಿರಬಹುದು, ಅಲ್ಲಿದ್ದಂತಹ ಮನ್ನವಿರಬಹುದು, ಅಥವಾ ಆ ಒಂದು ಪರಿಶುದ್ಧ ಸ್ಥಳದಲ್ಲಿ ಇದ್ದಂತಹ ಮೇಜಿನ ಮೇಲಿದ್ದಂತಹ ರೊಟ್ಟಿ, ಹಾಗೂ ಅದರ ಎದುರಿಗೆ ಇಡಲ್ಪಟ್ಟಂತಹ ದೀಪ, ಬೆಳಕು, ಇವೆಲ್ಲವೂ ಯೇಸು ಕ್ರಿಸ್ತನನ್ನೇ ಸೂಚಿಸುವಂತದ್ದಾಗಿದ್ದವು. ನಾವು ಸರಿಯಾದ ರೀತಿಯಲ್ಲಿ ದೇವದರ್ಶನ ಗುಡಾರದ ಸೇವೆಗಳನ್ನ ಅರ್ಥಮಾಡಿಕೊಂಡರೆ ಖಂಡಿತವಾಗಿಯೂ ನಮ್ಮ ಪಾಪಕ್ಕೆ ಒಂದು ಮಾರ್ಗವಾಗಿ ದೇವರು ಏನನ್ನ ಮಾಡಿದನು, ಅದನ್ನ ಯಾವ ರೀತಿ ಮನುಷ್ಯನು ನೆರವೇರಿಸಬೇಕಾಗಿತ್ತು, ಯೇಸು ಕ್ರಿಸ್ತನು ಬಲಿಯಾಗುವ ಮುನ್ನವೇ ಅವರಿಗೆ ಒಂದು ಪಾಪದ ಪರಿಹಾರಾರ್ಥವಾಗಿ ಏನೆಲ್ಲ ಮಾಡಬೇಕಾಗಿತ್ತು ಅನ್ನೋದನ್ನ ತಾನೇ ನಾವು ಸತ್ಯವೇದದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ, ಆ ಯಾಜಕ ಕಾಂಡ, ಅರಣ್ಯಕಾಂಡ ಇದರಲ್ಲಿ ನೋಡ್ತೇವೆ. ಇದನ್ನು ತಾನೇ ಅಲ್ಲಿ ಆ ಯೆರೂಸಲೇಮಿನ ಆ ಆಲಯದಲ್ಲಿ, ದೊಡ್ಡ ಆಲಯದಲ್ಲಿ ಪ್ರತಿನಿತ್ಯವೂ ಮಾಡಬೇಕಾಗಿತ್ತು. ಅವರು ಪ್ರಾಣಿ ಬಲಿಯನ್ನು ಕೊಡಬೇಕಾಗಿತ್ತು. ವರ್ಷಕ್ಕೊಮ್ಮೆ, ಅಂದ್ರೆ ಮಹಾದೋಷ ಪರಿಹಾರಕ ದಿನದಲ್ಲಿ ಮಹಾಯಾಜಕನು ಆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ಅವನು ಇಡೀ ಇಸ್ರಾಯೇಲರ ಸಮೂಹಕ್ಕೆ ಆಗಬೇಕಾದಂತ ಮತ್ತು ಆ ದೇವದರ್ಶನ ಗುಡಾರದ ಒಂದು ಅಶುದ್ಧತೆಯನ್ನ ನೀಗುವುದಕ್ಕೋಸ್ಕರ ಯಜ್ಞವನ್ನ ಅರ್ಪಿಸ್ತಾ ಇದ್ದಾನೆ. ಅದಕ್ಕೆ ಅರ್ಪಿಸುವ ಮೊದಲು ತನ್ನ ಪಾಪದ ಪರಿಹಾರಾರ್ಥವಾಗಿ ಅವನು ತನ್ನಗೋಸ್ಕರ ಒಂದು ಯಜ್ಞವನ್ನ ಅರ್ಪಿಸ್ಕೊಳ್ಬೇಕಾಗಿತ್ತು. ಅಂದ್ರೆ ಕುರಿಯನ್ನ ಅಥವಾ ಹೋರಿಯನ್ನ ಆತನು ಬಲಿಗೊಡಬೇಕಾಗಿತ್ತು.
ಅದರ ರಕ್ತವನ್ನು ತೆಗೆದುಕೊಂಡು ಅವರು ತೆರೆ ಮೇಲೆ ಅದು ಚಿಮುಕಿಸ್ತಾ ಇದ್ರು. ಅದರ ರಕ್ತವನ್ನು ತೆಗೆದುಕೊಂಡು ಅಲ್ಲಿ ಯಜ್ಞವೇದಿಯ ಕೊಂಬು ಮೇಲೆ ಹಚ್ಚುತ್ತಾ ಇದ್ರು. ಆ ರಕ್ತ ಅನ್ನುವುದು ನಮ್ಮ ಪಾಪದ ಪರಿಹಾರ್ಥವಾಗಿ ಸುರಿಸಲ್ಪಟ್ಟದನ್ನ ನಾವು ನೋಡ್ತೇವೆ. ಇದನ್ನೇ ನಾವು ಅಂದ್ರೆ ಮುಂದೆ ಅಬ್ರಹಾಮನಿಗೆ ಈ ತನ್ನ ಮಗನನ್ನ ಬಲಿ ಕೊಡ್ಲಿಕ್ಕೆ ಸ್ವಾಮಿ ಹೇಳ್ತಾನೆ. ಅಲ್ಲಿ ಮಗನನ್ನ ಅವನು ಬಲಿ ಕೊಡ್ಲಿಕ್ಕೆ ಬಿಡೋದಿಲ್ಲ, ಆದ್ರೆ ಒಂದು ಕುರಿಮರಿಯನ್ನ ಒದಗಿಸೋದನ್ನ ನಾವು ನೋಡ್ತೇವೆ. ಪೊದೆಯಲ್ಲಿ ಒಂದು ಕುರಿಮರಿಯನ್ನ ಒದಗಿಸ್ಬೇಕು. ಆ ಇಸಾಕನ ಬದಲು ಕುರಿಮರಿಯನ್ನ ಬಲಿ ಕೊಡುವುದನ್ನ ನಾವು ನೋಡ್ತೇವೆ. ಅಂದ್ರೆ ಅಲ್ಲಿ ಅಬ್ರಹಾಮನ್ ಹೇಳ್ತಾನೆ, ದೇವರೇ ಕುರಿಮರಿಯನ್ನ ಒದಗಿಸ್ತಾನೆ. ಈ ಒದಗಿಸಲ್ಪಡುವಂತಹ ನಮಗೋಸ್ಕರ ಯಜ್ಞವನ್ನಾಗಿ ಅರ್ಪಿಸಿಕೊಳ್ಳುವಂತಹ ಆ ಕುರಿಮರಿ ಅಂದ್ರೆ ಸ್ವತಃ ಯೇಸು ಕ್ರಿಸ್ತನೇ, ನಮ್ಮ ಸೃಷ್ಟಿಕರ್ತನೆ, ನಮ್ಮ ದೇವರೇ ಆಗಿದ್ದಾನೆ. ಇದೆಲ್ಲ ತಾನೇ ಉದ್ದೇಶವನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಇದನ್ನ ನಾವು ಲೋಕಕ್ಕೆ ಹೇಳ್ಕೊಡ್ಬೇಕಾಗಿದೆ. ಅಂದ್ರೆ ಸುವಾರ್ತೆ ಅನ್ನೋದೇನು? ನಮ್ಮ ಪಾಪಗಳಿಗೆ ತಾನು ಬಲಿಯಾಗಿ ನಮ್ಮ ದಂಡನೆಯನ್ನ ತಾನು ಹೊತ್ಕೊಂಡು ನಮ್ಮನ್ನ ರಕ್ಷಿಸುವಂತಹ ಒಂದು ಕೆಲಸವೇ ಸುವಾರ್ತೆಯಾಗಿದೆ. ಇದೇ ರಕ್ಷಣೆಯ ಒಂದು ಯೋಜನೆ ಆಗಿದೆ. ಇದಕ್ಕೆ ಯೇಸು ಕ್ರಿಸ್ತನು ಇಲ್ಲಿ ಮನುಷ್ಯನಾಗಿ ಬಂದದ್ದು. ಇದಕ್ಕೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿತ್ತು. ಅದನ್ನೇ ಪ್ರಕಟಣೆಗಾರನು ಬಹಳ ಸುಂದರವಾಗಿ ಹೇಳ್ತಾನೆ. ಅಯ್ಯೋ, ಬಹಳ ಚೆನ್ನಾಗಿದೆ. ಇನ್ನೊಂದ್ಸಲ ಓದೋಣ. ಪ್ರಕಟಣೆ 5ನೇ ಅಧ್ಯಾಯ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ, ಅಲ್ಲಿ ಯಜ್ಞದ ಕುರಿಯಾದಾತನ ವಿಷಯವನ್ನೇ ಅವರು ಹೇಳ್ತಾರೆ. ಬೇರೆ ಯಾವುದೂ ಇಲ್ಲ. ಆ ಒಂದು ಅಧ್ಯಾಯದ ಪೂರ್ಣ ಭಾಗದಲ್ಲಿ ಯಜ್ಞದ ಕುರಿಯಾದಾತನ ಯೇಸು ಕ್ರಿಸ್ತನ ಬಗ್ಗೆ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾ ಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ ಭೂಮಿಯ ಮೇಲೆಲ್ಲಾ ಕಳುಹಿಸಲ್ಪಟ್ಟುವ ದೇವರ 7 ಆತ್ಮಗಳು. ಈತನ ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರ್ತಿಗಳು ಇದ್ದವು. ಅವರು ಹೊಸ ಹಾಡನ್ನು ಆಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿಯಲ್ಲೇ ಆಳುವರು ಎಂದು ಹೇಳಿದರು. ಇದಲ್ಲದೆ ಸಿಂಹಾಸನವು, ಜೀವಿಗಳ ಹಿರಿಯರು, ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಅವರ ಸ್ವರವು ನನಗೆ ಕೇಳಿಸಿತು. ಅವರ ಮಹಾಶಬ್ದದಿಂದ, ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲಾ ಸೃಷ್ಟಿಗಳು, ಅಂದರೆ ಭೂಮಿ, ಆಕಾಶ, ಸಮುದ್ರದೊಳಗೆ ಇರುವುದೆಲ್ಲವೂ ಸಿಂಹಾಸನಾಸೀನನಿಗೆ, ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರಮಾನ, ಪ್ರಭಾವ, ಅಧಿಪತಿಗಳು ಯುಗಾಂತರಗಳಲ್ಲಿ ಇರಲಿ ಎಂದು ಹೇಳುವುದನ್ನು ಕೇಳಿದೆನು. ಆಗ 4 ಜೀವಿಗಳು ಆಮೇನ್ ಅಂದವು ಮತ್ತು ಹಿರಿಯರು ಅಡ್ಡ ಬಿದ್ದು ನಮಸ್ಕಾರ ಮಾಡಿ. ಇದನ್ನ ತಾನೇ ನಾವು ಎಲ್ಲರಿಗೂ ಹೇಳ್ಕೊಡ್ಬೇಕಾಗಿದೆ ಪ್ರೇರೆ. ನಮ್ಮ ಯಜ್ಞದ ಕುರಿಯಾದ ಆತನು ಯಾರು? ಕುರಿ ಅಂತಂದ್ರೆ ಆತನು ಕೇವಲ ಒಂದು ಪ್ರಾಣಿ ಅಲ್ಲ, ನಮ್ಮ ಪಾಪ ಪರಿಹಾರ್ಥವಾಗಿ ಸ್ವತಃ ತಾನೇ ತನ್ನನ್ನು ಅರ್ಪಿಸಿಕೊಂಡು ತನ್ನ ಸುರಕ್ತವನ್ನು ಸುರಿಸಿ ನಮ್ಮನ್ನು ಕೊಂದ. ನಾವೆಂದಿಗೂ ನಮ್ಮ ಸ್ವಂತ ಸೊತ್ತಲ್ಲ ಅಂತ ಹೇಳುತ್ತೇವೆ. ಆದ್ರಿಂದ ಬಲಿದಾನ ಅಥವಾ ಯಜ್ಞದ ಒಂದು ಉದ್ದೇಶ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಈ ವಾರದ ಎಲ್ಲಾ ಪಾಠಗಳು ಬಹಳ
ಒಂದು ಅರ್ಥಗರ್ಭಿತವಾದ ಪಾಠಗಳಾಗಿವೆ. ಈತನೇ ಯಜ್ಞದ ಕುರಿ ಆದಾತನು, ಆತನು ಬಲಿಯನ್ನಾಗಿ ತನ್ನ ಯಜ್ಞಾರ್ಪಿತನಾಗಿ ಮಾಡಿಕೊಂಡನು. ಇವೆಲ್ಲಾ ಪದಗಳನ್ನ ಹೇಳುವಾಗ ನಾವು ಎಂಥ ಒಂದು ಒಂದು ಪುಣ್ಯಶಾಲಿಗಳು. ನಮಗೋಸ್ಕರ ದೇವರು ತನ್ನನ್ನೇ ತಾನು ಅರ್ಪಿಸಿಕೊಂಡಲ್ಲ, ನಮ್ಮ ಪಾಪ ಪರಿಹಾರಕ್ಕಾಗಿ ತನ್ನ ಜೀವವನ್ನ ಕೊಡುವಂತಹ ಅಮೂಲ್ಯ ವಸ್ತುಗಳು. ನಾವು ನಮ್ಮನ್ನ ಕಡೆಗಣಿಸಲಿಲ್ಲ ಸ್ವಾಮಿ. ಆ ಒಂದು ಯಜ್ಞಗಳನ್ನ ಯಾಕೆ ಅವನು ತಿರಸ್ಕಾರ ಮಾಡ್ತಾನೆ ಅಂತಂದ್ರೆ, ಅವರು ತಮ್ಮ ಪಾಪಗಳನ್ನ ಪರಿಹರಿಸಿಕೊಳ್ಳದೆ ಪಾಪದಲ್ಲಿ ಬಿದ್ದು ಹೋದ್ರಿಂದ, ಪಾಪದಲ್ಲಿ ಇದ್ದು ಯಜ್ಞಗಳನ್ನ ಅರ್ಪಿಸುವುದಕ್ಕೆ ಅವರು ಮುಂದಾದ್ರಿಂದ ಆ ಯಜ್ಞಗಳು ಯಾವ ರೀತಿ ಕಾಯಿನ ಒಂದು ಯಜ್ಞ ಕಾಣಿಕೆ ಅಂಗೀಕಾರವಾಗಲಿ, ಹೇಬಲ್ನ ಕಾಣಿಕೆ ಆತನ ಒಂದು ಯಜ್ಞ ಅಂಗೀಕಾರವಾಯಿತು. ಹಾಗೆ ದೇವರು ಮಾಡಿದಂತ, ಯೇಸು ಕ್ರಿಸ್ತನು ಮಾಡಿದಂತ ಯಜ್ಞವು ದೇವರಿಗೆ ಸಮರ್ಪಕವಾದ ಅಂಗೀಕಾರವಾದ ಯಜ್ಞವಾದ. ಇದನ್ನು ನಾವು ಕಲಿಲಿಕ್ಕೆ ಹೋಗ್ತೇವೆ. ನಾವು ಎಲ್ಲ ಪಾಠಗಳನ್ನ ಬಹಳ ಗಂಭೀರವಾಗಿ ಕಲಿಯೋಣ. ಇರುವಂತ ಸಮಯವನ್ನ ಪಾಠಗಳನ್ನ ಕಲಿಯುವುದಕ್ಕೆ, ದೇವರ ವಾಕ್ಯಗಳನ್ನ ಕಲಿಯುವುದಕ್ಕೆ ಉಪಯೋಗಿಸ್ಕೊಂಡ್ರೆ ದೇವರು ನಮ್ಮನ್ನ ಉಪಯೋಗಿಸ್ತಾರೆ. ನಾವು ಇದನ್ನ ಕಲಿದೆ ಹೋದ್ರೆ ನಾವು ಎಂದಿಗೂ ಉಪಯೋಗಿಸಲ್ಪಡುವಂತಹ ಪಾತ್ರೆ ಆಗೋದಿಲ್ಲ. ನಮ್ಮನ್ನ ನಾವು ಸಿದ್ಧತೆ ಮಾಡ್ಕೊಳ್ಳೋದು ಅಂತಂದ್ರೆ ಏನು ಅಂತಂದ್ರೆ ಇವುಗಳೇ. ವಾಕ್ಯಗಳಿಂದ ನಮ್ಮನ್ನ ನಾವು ಶುದ್ಧಿಪಡಿಸ್ಕೊಳ್ಬೇಕು. ನಮ್ಮ ಸಮಯವನ್ನ ದೇವರಿಗೋಸ್ಕರ ನಾವು ಕಳಿಬೇಕು, ಪಾಠಗಳನ್ನ ಕಲಿಬೇಕು. ಹಾಗೆ ನಮ್ಮ ಎಲ್ಲಾ ಒಂದು ಸಹೋದರ ಸಹೋದರಿಯರು, ಮನೆಯವರು ಎಲ್ಲರಿಗೂ ಈ ಪಾಠಗಳನ್ನ ಹೇಳ್ಕೊಡ್ಬೇಕು. ಆವಾಗ ತಾನೇ ನಮಗೆ ಒಂದು ಯೋಗ್ಯತೆ ಅನ್ನೋದು ಬರ್ತದೆ. ಆ ಯೋಗ್ಯತೆ ಬಂದಾಗ ದೇವರು ನಮ್ಮನ್ನು ಉಪಯೋಗಿಸ್ಲಿಕ್ಕಾಗುತ್ತೆ. ಪಾಠದ ಎಲ್ಲಾ ದಿನಗಳಲ್ಲೂ ತಪ್ಪದೆ ನೀವು ಬರಬೇಕು, ನೀವು ಕೂಡ ಕಲಿಬೇಕು. ನಿಮ್ಮದೇ ಏನಾದ್ರೂ ಒಂದು ಕಾಂಟ್ರಿಬ್ಯೂಷನ್ ಇದ್ರೆ ಖಂಡಿತವಾಗಿ ಅದನ್ನ ಕೊಡ್ಬೇಕು. ಎಲ್ಲರ ಒಂದು ಒಳ್ಳೆಯದಕ್ಕೋಸ್ಕರ, ಎಲ್ಲರೂ ಕಲಿಯೋದಕ್ಕೋಸ್ಕರ, ಎಲ್ಲರ ಪ್ರಯೋಜನಾರ್ಥವಾಗಿ ನೀವು ಇಲ್ಲಿ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ದೇವರು ನಮ್ಮನ್ನ, ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂಬುದೇ ನನ್ನ ಈ ಪ್ರಾರ್ಥನೆ ಆಗಿದೆ. ವಂದನೆಗಳು. ಉತ್ತಮವಾದಂತ ರೀತಿಯಲ್ಲಿ ಈ ವಾರದ ಪಾಠವನ್ನ ಆರಂಭಿಸಿದಂತ ಹಿರಿಯರಿಗೆ, ಚಿನ್ನಪ್ಪ ಸಾತ್ವಿಕ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೊಂದಿಗೆ ಇರುವಂತದ್ದಾಗಿರುತ್ತದೆ. ಹಾಗೂ ಕರ್ತನು ನಮ್ಮೆಲ್ಲರನ್ನು ವಾರವೆಲ್ಲ ಅತ್ಯಧಿಕವಾಗಿ ಆಶೀರ್ವದಿಸ್ತಾನೆ ಅಂತಕ್ಕಂಥ ನಂಬಿಕೆಯಿಂದ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್, ಅದಕ್ಕೂ ಮೊದಲೇ ಏನಾದ್ರೂ ಪ್ರಶ್ನೆಗಳಿದ್ದ ಪಕ್ಷದಲ್ಲಿ, ಏನಾದ್ರೂ ಒಂದು ಚರ್ಚೆ ಮಾಡುವಂತಹ ಒಂದು ಏನಾದ್ರೂ ವಿಷಯಗಳಿದ್ದ ಪಕ್ಷದಲ್ಲಿ, ಈ ಒಂದು ಕೂಟದಲ್ಲಿ ಇರುವಂತಹ ಪ್ರತಿಯೊಬ್ಬ ಸದಸ್ಯರನ್ನ, ಸಹೋದರಿಯನ್ನ ನಾನು ಇದಕ್ಕೆ ನೀವು ಕೂಡ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ, ಕಳಕಳಿಯಿಂದ ಕೇಳ್ಕೊಳ್ತೀನಿ. ಈ ವಾರದ ಪಾಠದ ಆರಂಭವಾಗಿದೆ. ಇದರ ಕುರಿತಾಗಿ ಇನ್ನು ಹೆಚ್ಚಿನ ಸಂಗತಿಗಳನ್ನ ಹಂಚಿಕೊಳ್ಳಬೇಕೆಂದರೆ ಅಥವಾ ಏನಾದ್ರೂ ಈ ವಾರದ ಪಾಠದಲ್ಲಿ ತಿಳಿಯಬೇಕಾದಂತ ಪ್ರಶ್ನೆಗಳಿದ್ರೆ ಅದನ್ನ ನೀವು ಈ ಸಮಯದಲ್ಲಿ ಕೇಳಬಹುದು. ನಾನೇ ಒಂದು ಪ್ರಶ್ನೆ ನಿಮ್ಗೆ. ನೀವು ಶಿಂಶಕ್ಕೆ ಹೋಗ್ರಿ, ಶಿಂಶದಲ್ಲಿ ದೊಡ್ಡ ದೊಡ್ಡ ಹೋತುಗಳನ್ನ ವರ್ಷವೆಲ್ಲ ಬಿಟ್ಟು ಸಾಕಿ ಅವುಗಳನ್ನ ಶಿಂಶದಲ್ಲಿ ಯಾರು ಬಲಿ ಕೊಡ್ತಾರೋ ಗೊತ್ತಿಲ್ಲ, ನಮ್ಮ ಊರಿಂದನೂ ಹೋಗ್ತಾ ಇದ್ರು. ರಾತ್ರಿ ಎಲ್ಲ ಅವರು ಪ್ರಯಾಣ ಮಾಡಿ ಶಿಂಶವನ್ನ ತಲುಪಿ ಅಲ್ಲಿ ಬಲಿ ಕೊಟ್ಟು ತಮ್ಮ ಬಂಧು ಬಳಗದವರೆಲ್ಲ ಸೇರಿ ಆ ಮಾಂಸದ ಅಡಿಗೆಯನ್ನ ಮಾಡಿ ಊಟ ಮಾಡ್ಕೊಂಡು ಅವರು ಮತ್ತೆ ಬರ್ತಾ ಇದ್ರು. ಅಲ್ಲಿ ನಡೆಯುವಂತಹ ಆ ಒಂದು ಬಲಿಯನ್ನ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ನಮ್ಮ ದೇವರು ಶಾಂತನಾಗಿ ಮಾಡ್ಬೇಕು, ಆತನ ನಮ್ಮ ಮೇಲೆ ಕೋಪಿಸ್ಕೊಂಡಿದ್ದಾನೆ, ಆತನಿಗೆ ಬಲಿ ಕೊಟ್ಟು ಶಾಂತನಾಗಿ ಮಾಡ್ಬೇಕು, ಅವನ ಶಾಂತಿಗೋಸ್ಕರ ನಾವ್ ಇದೆಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ. ಇದನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಾ? ನಮ್ಮ ಯೇಸು ಕ್ರಿಸ್ತನು ಕೊಡುವಂತಹ ಬಲಿ, ನಮಗ್ ಮಾಡಿದಂತ ಬಲಿ, ಅಥವಾ ನಾವು ಆ ಯಹೂದ್ಯರು ಕೊಡುತ್ತಿದ್ದ ಬಲಿ, ಮತ್ತೆ ನಾವು ಇಲ್ಲಿ ನಮ್ಮ ಪೂರ್ವಿಕರು ಕೊಡುತ್ತಿದ್ದಂತ ಬಲಿಗೆ ಏನಾದ್ರೂ ಸಂಬಂಧ ಇದೆಯೋ ಅಥವಾ ಅರ್ಥದಲ್ಲಿ ಏನಾದ್ರೂ ಸಾಮ್ಯತೆ ಇದೆಯೋ ಅನ್ನೋದನ್ನ ನೀವು ಯಾರಾದ್ರೂ ಹೇಳ್ಬಹುದು. ಪಾಸ್ಟರ್ ಬೋಧಕರಾದ ರಾಜರು ಕೂಡ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ, ಯಾಕೆಂದ್ರೆ ಅವರು ಇದನ್ನೆಲ್ಲ ನೋಡಿದ್ದಾರೆ. ದಯವಿಟ್ಟು ನೀವು ಯಾರಾದ್ರೂ ಈ ವಿಷಯದಲ್ಲಿ ಮಾತಾಡಿ. ಖಂಡಿತವಾಗಿ ನಾವು ಕೂಡ ಸಣ್ಣವರಾಗಿದ್ದಾಗ ಚಿಕ್ಕಲ್ಲೂರು ಜಾತ್ರೆಗೆ ಹೋಗ್ತಿದ್ವಿ. ನಮ್ಮ ತಂದೆ ತಾಯಿಗಳು, ನಮ್ಮ ತಂದೆ ಹೆಂಗಿರು ಅಲ್ಲಿ ಹೋದಾಗ ಹೋತುಗಳನ್ನ, ಕುರಿಗಳನ್ನ ತಂದು ಕಡಿತಿದ್ವಿ.
ನಾನು ಬೆಳಗಾವಿಗೆ ಹೋದಾಗ ನಾನು ಒಂದು ಬಾಡಿಗೆ ಮನೆ ಮಾಡ್ಕೊಂಡಿದ್ದೆ. ಮನೆ ಎದುರುಗಡೆ ಒಂದು ದೊಡ್ಡ ಅರಳಿ ಗಿಡ ಇತ್ತು. ವರ್ಷಕ್ಕೊಂದ್ಸಾರಿ ಜಾತ್ರೆ ಮಾಡ್ತೀವಿ. ಸುಮಾರು ಒಂದು 50-60 ಹೋತುಗಳನ್ನ ತಂದು ಒಂದೊಂದೇ ಏಟಿಗೆ ಅದನ್ನ ಕತ್ತರಿಸ್ಬಿಡ್ತಿದ್ವಿ, ಬಲಿ ಕೊಡ್ತೀವಿ. ಸೊ ಇದ್ರ ಬಗ್ಗೆ ನಾವು ಅನೇಕ ಸಾರಿ ಕರ್ನಾಟಕದ ಎಲ್ಲಾ ಕಡೆ ನಾನು ಚರ್ಚೆ ಮಾಡಿ ಇಷ್ಟೇ. ಅವರ ಉದ್ದೇಶ ಏನಪ್ಪಾ ಅಂತಂದ್ರೆ, ಅವ್ರ ದೇವರು ಅವ್ರಿಗೆ ಒಳ್ಳೇದ್ ಮಾಡ್ಬೇಕು. ಅವ್ರಿಗೆ ಏನಪ್ಪಾ ಅಂತಂದ್ರೆ, ಅವ್ರು ಮಾಡಿದಂತ ತಪ್ಪನ್ನ ಅವ್ರ ದೇವರು ಕ್ಷಮಿಸ್ಬೇಕು. ಕ್ಷಮಿಸೋದಕ್ಕೆ, ದೇವ್ರನ್ನ ಶಾಂತಿ ಪಡಿಸೋದಕ್ಕೆ, ದೇವರಿಗೆ ಸಂತೋಷ ಉಂಟು ಮಾಡೋದಕ್ಕೆ ಆ ಕುರಿಯನ್ನ, ಆ ಪ್ರಾಣಿಯನ್ನ ಅವ್ರು ಕೊಂದು ಆ ದೇವರಿಗೆ ಸಮಾಧಾನ ಮಾಡುವಂತ ಕಾರ್ಯ. ಹಾಗೆ ಮಾಡೋದ್ರಿಂದ ದೇವರು ಅವ್ರನ್ನ ಮೆಚ್ತಾನೆ, ಮತ್ತೆ ಅವ್ರನ್ನ ಆಶೀರ್ವಾದ ಮಾಡ್ತಾನೆ. ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ತಾನೆ. ಇದು ಅವ್ರ ಭಾವನೆ. ಸೊ ಈ ಭಾವನೆಯಿಂದ ಅವರು ಅದನ್ನ ಮಾಡ್ತಾರೆ. ನಿಶ್ಚಯವಾಗಿ ಇದು ನಮ್ಮ ಮೂಲ ತತ್ವ. ದೇವರ ಯೋಜನೆಯಲ್ಲಿ ತಂದೆಯಾದ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಲು, ಮಾನವರ ಪಾಪಗಳನ್ನ ಕ್ಷಮಿಸಲು, ಪರಿಹಾರಕ್ಕಾಗಿ ಆ ಕಾರ್ಯವನ್ನ, ಆ ಯೋಜನೆಯನ್ನ ತಾನು ಮಾಡುವುದನ್ನ ಈ ಲೋಕದ ಮಾನವರಿಗೆ ತಿಳಿಸುವಾಗ, ಅದನ್ನೇ ಸೈತಾನನು ತನ್ನ ಅನುಕೂಲಕ್ಕಾಗಿ, ತನ್ನ ಘನತೆಗಾಗಿ, ತನ್ನ ವಶದಲ್ಲಿದ್ದಂತ ವಿಗ್ರಹಾರಾಧನೆಗೆ ಅದನ್ನು ಉಪಯೋಗಿಸ್ಕೊಂಡಿರೋದನ್ನ ನಾವು ನೋಡ್ತೇವೆ. ಆದ್ರೆ ಬಲಿ ಅರ್ಪಿಸ್ತಕ್ಕಂತ ಒಂದು ಕ್ರಿಯೆ ಮೂಲತಃ ಸತ್ಯವೇದದಿಂದಲೇ ಬಂದದ್ದು. ಹೌದು ಹೌದು ಪಾಸ್ಟರ್, ಸತ್ಯ. ಹೀಗಿರುವಾಗ ಇದನ್ನ ಅಬ್ರಾಹ್ಮಣ ಕಾಲದಿಂದಲೂ, ಸಾಮಾನ್ಯವಾಗಿ ಹೇಬಲನ ಕಾಲದಿಂದಲೂ ಇದು ಬಂದಿತ್ತು. ಈ ಹೇಬಲನು ಈ ಯಜ್ಞವೇದಿಗಳನ್ನ ಕಟ್ಟಿ ತನ್ನ ಕಾಣಿಕೆಗಳನ್ನ ತಾನು ತಂದಂತ ಕುರಿಯನ್ನ, ಪ್ರಥಮ ಫಲವನ್ನ ದೇವರಿಗೆ ಯಜ್ಞ ಅರ್ಪಿಸುವಾಗ ಇದು ಆದಿಯಲ್ಲಿಯೇ ಇದು ಸಿಸ್ಟಮ್ ಅಲ್ಲಿ ಬಂದ್ಬಿಡ್ತು. ನಾವು ನೋಡ್ತೇವೆ ಈಸಿ ವೈಟಮ್ನವರು ಆ ಪಾಠದಲ್ಲಿ, ಇವತ್ತಿನ ಪಾಠದಲ್ಲಿ ಅದನ್ನ ಹೇಳ್ತಾರೆ. ನೀವು ಅದನ್ನು ಓದಿರ್ಲಿಲ್ಲ ಅಂತ ಕಾಣಿಸುತ್ತೆ. ಅಲ್ಲಿ ಹೇಳ್ತಾರೆ, ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇದನ್ನ ಹೇಬಲನಿಗೆ ಗೊತ್ತಿತ್ತು. ಹೇಬಲನಿಗೆ ಹೀಗೆ ದೇವರ ಯೋಜನೆ ಇದೆ, ದೇವರು ಇದನ್ನ ಹೀಗೆ ಮಾಡ್ತಾನೆ ಎಂಬುದಾಗಿ ಆ ಪಾಠದಲ್ಲಿ ಅದನ್ನ ಮೊದಲನೇ ಹೇಳ್ತಾರೆ. ನೋಡೋಣ, ಅದನ್ನ ಓದ್ಬಿಡ್ತೀನಿ, ಅದಕ್ಕೆ ಉತ್ತರ ಅಲ್ಲೇ ಇದೆ. ಅದನ್ನು ಓದ್ಬಿಡ್ತೀನಿ. ಸತ್ಯವೇದದಲ್ಲಿ ಸತ್ಯವೇದದಲ್ಲಿ ಪ್ರಾಣಿ ಬಲಿಯ ವಿಷಯವು ಕಂಡು ಬರುತ್ತದೆ. ಇದು ಪ್ರಕಟಣೆ 4-5 ಅಧ್ಯಾಯಗಳಲ್ಲಿ ಯೋಹಾನನು ಪರಲೋಕದಲ್ಲಿ ದೇವರ ಸಿಂಹಾಸನದ ಬಳಿಗೆ ಏರಿ ಹೋದ ಭವ್ಯವಾದ ದೃಶ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಕಟಣೆ 5-6ನೇ ವಚನದಲ್ಲಿ ಯೇಸು ಸ್ವಾಮಿಯು ಕೊಯ್ಯಲ್ಪಟ್ಟ ಕುರಿಯಂತೆ ಕಂಡು ಬರುವ ಪ್ರಮುಖ ದೃಶ್ಯವು ಸಂಪೂರ್ಣವಾಗಿ ಪ್ರವಾದನೆಯ ಘಟನೆಯನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಂತ ನಿರ್ಣಾಯಕವಾದ ಸಂಗತಿಯಾಗಿದೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಇದು ದೇವರ ಯೋಜನೆ. ಈ ದೇವರ ಯೋಜನೆಯನ್ನ ದೇವರು ತನ್ನ ಭಕ್ತರಿಗೆ ಆದಿಯಲ್ಲಿಯೇ ಅವರಿಗೆ ಅರುಹನ ಉಂಟು ಮಾಡಿದ್ರು. ಅದನ್ನ ಹೇಬಲನ ಮುಖಾಂತರವಾಗಿ ಕಾರ್ಯರೂಪಕ್ಕೆ ತಂದು ತನ್ನ ಆರಾಧನೆಯ ವ್ಯವಸ್ಥೆಯಲ್ಲಿ ಮಾನವರ ಪಾಪಗಳ ಪರಿಹಾರಕ್ಕಾಗಿ ಯಜ್ಞದ ಕುರಿಯಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರಬೇಕಾದಂತ ಸಂಕೇತಕವಾಗಿ ಹೇಬಲನ ಮುಖಾಂತರವಾಗಿ ದೇವರು ಅದನ್ನ ಕಾರ್ಯರೂಪಕ್ಕೆ ತಂದನು. ಅಲ್ಲಿಂದ ಮನುಷ್ಯರು ಈ ಸಿಸ್ಟಮ್ ಅನ್ನ, ಈ ವ್ಯವಸ್ಥೆಯನ್ನ ಮಾಡಿಕೊಂಡು ಬಂದರು. ಇದನ್ನೇ ಸೈತಾನನು ತನ್ನ ಘನತೆಗಾಗಿ, ತನ್ನ ಮಹಿಮೆಗಾಗಿ ವಿಗ್ರಹಾರಾಧನೆಯ ಮುಖಾಂತರವಾಗಿ ಅಲ್ಲಿ ಅವರದನ್ನ ಮಾಡುವಂತೆ ಅವರಿಗೆ ಕಲಿಸುದನು. ಅದನ್ನ ಅವರು ಪರಿಪಾಲನೆ ಮಾಡ್ತಾರೆ. ಹೀಗಿರೋದ್ರಿಂದ ಈ ಒಂದು ವ್ಯವಸ್ಥೆಯನ್ನ ವಿಗ್ರಹಾರಾಧಕರು ಮೂಲತಃ ದೇವರ ಮಕ್ಕಳಿಂದಲೇ ಅದನ್ನ ದತ್ತು ಪಡ್ಕೊಂಡು ಅದನ್ನ ಸೈತಾನನ ಆರಾಧನೆಗೆ ಉಪಯೋಗಿಸ್ಕೊಂಡ್ರು. ಅವರು ಅದನ್ನ ಸೈತಾನನ ಶಾಂತಪಡಿಸೋದಕ್ಕೆ ಉಪಯೋಗಿಸುವಂತವರಾಗಿದ್ದಾರೆ. ಆದ್ರೆ ಇಲ್ಲಿ ನಮಗೆ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನು ತಾನೇ ಖುದ್ದಾಗಿ ಬಂದು ಯಜ್ಞದ ಕುರಿಯಾಗಿ
ನಮ್ಮ ಪಾಪಗಳ ನಿಮಿತ್ತ ತಾನು ಬಲಿಯಾಗುವುದರ ಸಂಕೇತವಾಗಿ ಅದು ಕೊಡಲ್ಪಟ್ಟಿತ್ತು. ಮತ್ತು 2000 ವರ್ಷಗಳಾದ ಮೇಲೆ 4000 ವರ್ಷಗಳಾದ ಮೇಲೆ ಆತನೇ ಬಂದು ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರವಾಗಿ ಮಾನವರೆಲ್ಲರ ಪಾಪಗಳ ಪರಿಹಾರವನ್ನ ಉಂಟು ಮಾಡೋದ್ರಿಂದ ನೋಡ್ತೀವಿ. ಆದುದರಿಂದ ಇದು ಮೂಲತಃ ಸತ್ಯವೇದದಿಂದಲೇ ಆರಂಭವಾದಂತ ಒಂದು ಸಂಸ್ಕಾರ ಅಥವಾ ಪದ್ಧತಿ. ಇದನ್ನ ಅನಾಥರ ಜನರು, ವಿಗ್ರಹಾರಾಧಕರು ತಮ್ಮ ಆರಾಧನೆಗೆ ಅದನ್ನು ಉಪಯೋಗಿಸಿಕೊಂಡ್ರು ಎಂಬುದಾಗಿ ನಾವು ತಿಳ್ಕೋಬಹುದು. ಥ್ಯಾಂಕ್ ಯು ಪಾಸ್ಟರ್. ಮಾನವರ ರಕ್ಷಣೆಗಾಗಿ ಕ್ರಿಸ್ತನು ಅತ್ಯುನ್ನತ ಬಲಿದಾನ ಮಾಡಿದ್ದಾನೆ. ಇದು ಆತನ ಶ್ರೇಷ್ಠವಾದ ದೈವಿಕ ಪ್ರೀತಿಯನ್ನು ಪ್ರಕಟಿಸುತ್ತದೆ. ಯೇಸುವಿನ ಇಂತಹ ಅತ್ಯುನ್ನತ ಪ್ರೀತಿಯ ಬಗ್ಗೆ ನಾವು ಮಾತ್ರವಲ್ಲದೆ ಪಾಪ ಮಾಡದಿರುವ ವಿಶ್ವದ ಇತರ ಲೋಕಗಳವರೂ ಸಹ ಯುಗ ಯುಗಾಂತರಗಳವರೆಗೆ ಪರಲೋಕದಲ್ಲಿ ಕಲಿಯುತ್ತೇವೆ ಹಾಗೂ ವಿಸ್ಮಯಗೊಳ್ಳುತ್ತೇವೆ ಎಂಬುದಾಗಿ ಇದರಿಂದ ಪಾಠದ ಕೊನೆ ಸಾಲುಗಳು ಹೇಳುವಂತದ್ದಾಗಿದೆ. ಇದು ಖಂಡಿತವಾಗಿಯೂ ದೇವರು ತೋರಿಸುವಂತಹ ಉನ್ನತವಾದ ಶ್ರೇಷ್ಠವಾದ ದೈವಿಕ ಪ್ರೀತಿ ಪ್ರಕಟಿಸುತ್ತೆ ಆತನ ಬಲಿದಾನ ಅನ್ನೋದನ್ನ ನಾವು ನೆನಪು ಮಾಡ್ಕೊಳ್ಳೋಣ. ನೀವು ಹೇಳಿದ ಹಾಗೆ ಇದೆಲ್ಲವೂ ಸತ್ಯವೇದದನ್ನೇ ಅವರು ಅನುಕರಿಸಿದ್ದಾರೆ. ಆದ್ರೆ ಸೈತಾನು ಅದನ್ನ ತನಗೋಸ್ಕರ ಅವನು ತಿರುಗಿಸ್ಕೊಂಡಿದ್ದಾನೆ. ಇಲ್ಲಿ ಇಂಥ ಒಂದು ಕೆಲಸ ನಡೆದಿದೆ. ಇದರ ನಿಜ ಒಂದು ಅರ್ಥ ಅವ್ರಿಗೆ ಗೊತ್ತಿಲ್ಲದೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಿಜವಾಗಿ ಯೇಸು ಕ್ರಿಸ್ತನು ಬಲಿದಾನವಾದದನ್ನ ನಾವು ತಿಳಿಸುವಾಗ ಅದೆಲ್ಲಕ್ಕೂ ಒಂದು ಹೋಲಿಕೆ ಇರ್ತದೆ ಅಂತ ನಾವು ಕಂಡುಕೊಂಡ್ವಿ. ಥ್ಯಾಂಕ್ ಯು ಪಾಸ್ಟರ್. ಪಾಸ್ಟರ್ ಎಸ್ ಹಲೋ ಹೇಳಿ ಹೇಳಿ ಯಾರು ಪಾಸ್ಟರ್ ನೀವು ಮಾತಾಡ್ತಾರೆ? ಮಾತಾಡ್ರಿ ಹೇಮಲತ್ ಅವ್ರು ಮಾತಾಡ್ರಿ. ಸರಿ. ಫಸ್ಟ್ ಇದರಲ್ಲಿ ಕಾಯಿನನು ಮತ್ತು ಹೆಬೆಲನು ಇವರಿಬ್ರು ಕಾಣಿಕೆಯನ್ನ ಸಮರ್ಪಿಸುವಾಗ ಇಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಕರ್ತನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಅಂದ್ರೆ ಇವನು ಕೆಲವನ್ನ ಮಾತ್ರ ತಂದು ಕಾಣಿಕೆ ಕೊಡ್ತಾನೆ. ಆದ್ರೆ ಹೇಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಅಂದ್ರೆ ಪ್ರಥಮ ಫಲವನ್ನ, ಚೊಚ್ಚಲದನ್ನ ಇವನು ಹೇಬೆಲನು ಕಾಣಿಕೆಯಾಗಿ ಕೊಡ್ತಾನೆ. ಮತ್ತು ಕಾಯಿನನು ಕೆಲವನ್ನ ಯಾವ್ದಾದ್ರೂ ಒಂದನ್ನ ಆರಿಸಿ ಸುಮ್ನೆ ಅದನ್ನ ಒಂದು ಭಯಭಕ್ತಿಯಿಂದ ಆಗ್ಲಿ ಅಥವಾ ಒಂದು ಇದು ಚೊಚ್ಚಲದಾಗಿ ಪ್ರಥಮ ಫಲವನ್ನಾಗಲಿ ಅವನು ಕೊಡ್ಲಿಲ್ಲ. ಇದರಿಂದ ದೇವರು ಅವನನ್ನ ಕಾಣಿಕೆಯನ್ನ ಮೆಚ್ಚದೆ ಹೇಬೆಲನ ಕಾಣಿಕೆಯನ್ನ ಮೆಚ್ಕೊಳ್ತಾನೆ. ಇಲ್ಲಿ ನಮಗೆ ಪಾಠದಲ್ಲಿ ಇವ್ರಿಗೆ ಅಷ್ಟೊಂದು ಇಲ್ಲಿ ಹೇಳುವಾಗ ಹೆಬೇಲನು 72ನೇ ಪುಟದಲ್ಲಿದೆ ನೋಡ್ರಿ, ಇದು ಪಾಠದಲ್ಲಿ ಪುಸ್ತಕದಲ್ಲಿ ಸಭಾಶಾಲೆ ಬುಕ್ಕಲ್ಲಿ. ಹೆಬೇಲನು ದೇವರಿಗೆ ಸರ್ವಾಂಗ ಹೋಮ ಅರ್ಪಿಸುವಾಗ ಕ್ರಿಸ್ತನ ಬಲಿದಾನದಿಂದಾಗುವ ಅತ್ಯಂತ ಪ್ರಾಮುಖ್ಯವಾದ ಪಾಪ ವಿಮೋಚನೆಯ ಕಾರ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದನು. ತಾನು ಪಾಪಿ ಎಂದು ಅವನು ತಿಳಿದಿದ್ದನು. ಅಲ್ಲದೆ ಈ ಪಾಪ, ಅದರಿಂದಾಗುವ ದಂಡನೆ, ಅದರಿಂದ ಬಂದು ಮರಣವು ದೇವರಿಗೂ ತನಗೂ ನಡುವೆ ಸಂಬಂಧಕ್ಕೆ ಅಡ್ಡಿಯಾಗಿದೆ ಎಂದು ಹೇಬೇಲನಿಗೆ ಅರಿವಿತ್ತು. ಆ ಕಾಲದಲ್ಲಿ ಇವ್ರಿಗೆ ಈ ಎಲ್ಲ ಅರಿವು ಇತ್ತ ಅಥವಾ ಈ ಲೇಖಕರು ನಮಗೆ ವಿವರವಾಗಿ ತಿಳಿಸ್ಲಿಕ್ಕೋಸ್ಕರ ಸ್ವಾಮಿಯ ಒಂದು ಕಾರ್ಯಕ್ಕೂ ಮತ್ತು ಈ ಹೇಬೇಲನ ಒಂದು ಯಜ್ಞಕ್ಕೂ ಒಂದು ಸಂಬಂಧ ಕಲ್ಪಿಸುವ ಉದ್ದೇಶದಿಂದ ದೇವರು ರಕ್ಷಣಾ ಯೋಜನೆಯನ್ನ ಇಲ್ಲಿಗೆ ಸಂಬಂಧ ಕಲ್ಪಿಸಿ ಹೇಳಿದ್ದಾರೋ ಅಥವಾ ಹೇಬೇಲನಿಗೆ ಈ ಎಲ್ಲ ಅರಿವು ಇತ್ತೋ ಎಂಬುದು ಒಂದು ಪ್ರಶ್ನೆ. ಇದನ್ನ ನಾನು ಇದನ್ನೇ ಚಿನ್ನಪ್ಪ ಅವರಿಗೆ ನಾನು ನೆನ್ಪು ಮಾಡಿಕೊಟ್ಟೆ. ಇದು ಭಾನುವಾರದ ಪಾಠದಲ್ಲಿ ಬರ್ತದೆ. ಸೊ ಇದು ನಾನು ಓದಿದ್ದೆ, ಅದಕ್ಕೆ ಇದನ್ನ ನೆನಪಾಯ್ತು. ಆದ್ರೆ ಪ್ರಥಮ ಪಾಠದಲ್ಲಿ ಇದೆ ಅಂತ ಅಂದ್ಕೊಂಡೆ ನಾನು. ಇದು ಶ್ರೀಮತಿ ವೈಟಮ್ಮನವರು ಬರೆದಿರ್ತಕ್ಕಂಥ ಪೆಟ್ರಿಯಾರ್ಕ್ಸ್ ಅಂಡ್ ಪ್ರಾಫೆಟ್ಸ್ ಪುಸ್ತಕದಲ್ಲಿ 72ನೇ ಪುಟದಲ್ಲಿ ಬಂದಿದೆ. ಸೊ ನೋಡ್ತೇವೆ, ಶ್ರೀಮತಿ ವೈಟಮ್ಮನವರು ಕೆಲವೊಂದು ಘಟನೆಗಳನ್ನ ವಿವರಣೆ ಮಾಡುವಾಗ ಈಗ ದಾನಿಯೇಲನ ಕಂಡಂತ ಕನಸನ್ನೇ ಶ್ರೀಮತಿ ವೈಟಮ್ಮನವರು ಸಹ ದರ್ಶನದಲ್ಲಿ ಕಂಡಿದ್ದಾರೆ.
ಯೋಹಾನನು ಕಂಡಂತ ಕನಸನ್ನೇ ಶ್ರೀಮತಿ ವೈಟಮ್ಮನವರು ತಮ್ಮ ಕನಸಿನಲ್ಲಿ ಕಂಡಿದ್ದಾರೆ, ದರ್ಶನದಲ್ಲಿ ಕಂಡಿದ್ದಾರೆ. ದೇವರು ಅವರಿಗೆ ಹಿಂದೆ ನಡೆದಂತ ಅದೇ ಹೇಗೆ ನೆಬೂಕದ್ನೆಚ್ಚರನು ಆ ಕನಸನ್ನ ಕಂಡದ್ದನ್ನ ಅದೇ ಕನಸನ್ನ ದಾನಿಯೇಲನಿಗೆ ಪ್ರಕಟಣೆ ಮಾಡನು, ಅದೇ ರೀತಿಯಾಗಿ ಶ್ರೀಮತಿ ವೈಟಮ್ಮನವರಿಗೂ ಈ ಎಲ್ಲಾ ವಿಷಯಗಳನ್ನ ಆದಿಯಿಂದ ಅಂತ್ಯದವರೆಗೂ ದೇವರು ಪ್ರಕಟ ಮಾಡಿದ್ರು. ಅದಕ್ಕೆ ನಾವು ಶ್ರೀಮತಿ ವೈಟಮ್ಮನವರ ಪ್ರವಾದಿ ಅಂತ ಹೇಳೋದು. ಅದಕ್ಕೆ ನಾವು ಅವರ ಬರವಣಿಗೆಗೆ ಅಷ್ಟು ಬೆಲೆ ಕೊಡೋದು. ಇದು ಕೆಲವರಿಗೆ ಗೊತ್ತಿಲ್ಲ, ಅರ್ಥ ಆಗೋದಿಲ್ಲ. ಶ್ರೀಮತಿ ವೈಟಮ್ಮನವರ ಪುಸ್ತಕಗಳನ್ನ ಹೆಚ್ಚಾಗಿ ಓದ್ತಾ ಹೋದ್ರೆ ಅದು ನಮಗೆ ಶ್ರೀಮತಿ ವೈಟಮ್ಮನವರು ಎಷ್ಟು ದೇವ್ರ ಜೊತೆಯಲ್ಲಿ ನಿಕಟವಾದ ಸಂಬಂಧವನ್ನು ಇಟ್ಕೊಂಡ್ರು, ಎಷ್ಟು ಬೀಜಿ ವೈಟಮ್ಮನವರಿಗೆ ಹೇಗೆ ದೇವರು ಇತರರಿಗೂ ತಿಳಿಸಲಾರದಂತ ಸಂಗತಿಗಳನ್ನ ತಿಳಿಸಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತದೆ. ಇಲ್ಲಿ ಶ್ರೀಮತಿ ವೈಟಮ್ಮನವರು ಹೇಳ್ತಾರೆ ಹೇಬಲ್ನ ಗೊತ್ತಿತ್ತು ಅಂತ ಹೇಳಿ. ಇಲ್ಲಿ ಒಂದು ಹೇಳ್ತೀನಿ ಫಸ್ಟ್. ಹಾ, ಅಲ್ಲಿ ಒಂದು ನೋಡಿ, ಪೇಟ್ರಿಯಾಟ್ಸ್ ಅಂಡ್ ಪ್ರಾಫಿಟ್ಸ್ ಅನ್ನೋ ಪುಸ್ತಕದ 5ನೇ ಅಧ್ಯಾಯದಲ್ಲಿ ಕೈನ್ ಅಂಡ್ ಏಬಲ್ ಟೆಸ್ಟೆಡ್ ಅಂತ ಒಂದು ಪಾಠ ಬರ್ತದೆ. ಅದರಲ್ಲಿ ಹೀಗೆ ಹೇಳ್ತಾರೆ ನೋಡಿ, ದೀಸ್ ಬ್ರದರ್ಸ್ ವರ್ ಟೆಸ್ಟೆಡ್ ಆಸ್ ಆಡಮ್ ಅಂಡ್ had been tested before them to prove whether they would believe and obey the word of God. They were acquainted with the provision made for the salvation of man. ಅಂದ್ರೆ ಮನುಷ್ಯನ ಒಂದು ರಕ್ಷಣೆಗೆ ಮಾಡಿದಂತಹ ಈ ಏರ್ಪಾಟಿನ ವಿಷಯದಲ್ಲಿ ಅವರು ಅಕ್ವೇಂಟೆಡ್ ಅಂದ್ರೆ ಚೆನ್ನಾಗಿ ಪರಿಚಯ ಇತ್ತು, and understood the system of doctrines. ಸೊ ಇದು ಮರ್ಮ ನಮಗ್ ಗೊತ್ತಿಲ್ಲ, ಸತ್ಯವೇದದಲ್ಲಿ ಈ ವಿಷಯಗಳು ಬರ್ದಿಲ್ಲ. ಆದ್ರೆ ಶ್ರೀಮತಿ ಇಲ್ಲ, ಆದಮನಿಗೆ ಹೂಳಿಗೆ ಅವನು ಬಲಿ ಕೊಟ್ಟದ್ರಿಂದ ಆ ಒಂದು ಬಲಿ ಪದ್ಧತಿ ಅವ್ರಿಗೆ ಗೊತ್ತಿತ್ತು, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅವರು. ಅದೇ ಈಗ ದೇವ್ರೇ ಮರಿಯನ್ನ ಕೊಂದದ್ದನ್ನು ನಾವು ನೋಡ್ತೇವೆ. ಮಾರ್ಮಿಕವಾಗಿ ಅವರ ಹೃದಯಕ್ಕೆ ದೇವರು ತಿಳಿಸಿದ್ರು, ಅವ್ರಿಗೆ ಅರ್ಥ ಆಗಿತ್ತು, ಅದಕ್ಕೋಸ್ಕರ ಆ ಕಾರ್ಯವನ್ನು ಅವ್ರು ಮಾಡ್ತಿದ್ರು. ಆದ್ರೆ ಇಲ್ಲೇನಾಗದ ಅಂತಂದ್ರೆ ಆದಾಮನಿಗೂ ಕಾಯಿನನಿಗೂ ಹೇಬಲಿಗೂ ಇರ್ತಕ್ಕಂತ ಆ ನಡುವಳಿ, ಆ ಮಧ್ಯದಲ್ಲಿ ಆದಂತ ಒಂದು ತಿರಸ್ಕಾರ ಏನಿದೆಯಲ್ಲ, ಇದು ಹೇಬೆಲ್ನಿಗೆ ಮಾತ್ರ ಅಲ್ಲ, ಕಾಯನನಿಗೂ ಗೊತ್ತಿರಬೇಕು. ಯಾಕೆ ದೇವರು ಅವನ ಕಾಣಿಕೆಯನ್ನು ತಿರಸ್ಕಾರ ಮಾಡ್ದ ಅಂದ್ರೆ ಅವನು ಬೇಕಾಬಿಟ್ಟಿಯಾಗಿ ಮಾಡ್ದ ಅಂತಲ್ಲ, ಆದ್ರೆ ಅವನು ಮಾಡ್ಬೇಕಾಗಿತ್ತು ಬಲಿದಾನ, ಯಜ್ಞವನ್ನ, ಕುರಿಯನ್ನೇ ಕೊಡ್ಬೇಕಾಗಿತ್ತು. ಅಲ್ಲಿ ಅವನು ತನ್ನನ್ನ ತಗ್ಗಿಸ್ಕೊಂಡು ತನ್ನಲ್ಲಿರ್ತಕ್ಕಂಥ ಆ ಕಾಯಿ ಪಲ್ಯ ಅಥವಾ ಅದನ್ನ ತೆಗೆದುಕೊಂಡು ಹೇಬೆಲನಿಗೆ ಕೊಟ್ಟು ಹೇಬೆಲನಿಂದ ಕುರಿಯನ್ನ ತೆಗೆದುಕೊಂಡು ತಾನು ಕುರಿಯನ್ನ ಅರ್ಪಿಸಬೇಕಾಗಿತ್ತು. ಯಾಕಂದ್ರೆ ತನ್ನ ಪಾಪಕ್ಕೆ ಸಂಕೇತಕವಾಗಿ ಬಲಿ ಅರ್ಪಿಸಬೇಕಾದದ್ದು ಕುರಿಯನ್ನ, ಮುಂದೆ ಬರ್ಬೇಕಾದಂತ ಯೇಸು ಕ್ರಿಸ್ತನನ್ನ, ಅದನ್ನ ಆತನು ಸಮರ್ಪಣೆ ಮಾಡ್ಬೇಕಾಗಿತ್ತು, ಅದನ್ನ ಅಂಗೀಕಾರ ಮಾಡ್ಕೋಬೇಕಾಗಿತ್ತು ಆ ಸತ್ಯವನ್ನ. ಇಲ್ಲೇನಾಗ್ತದೆ, ಯೇಸು ಕ್ರಿಸ್ತನನ್ನ ನಿರಾಕರಿಸುವಂತದ್ದನ್ನ ನಾವು ನೋಡ್ತೇವೆ ಕಾಯಿನನ್ನು. ಅದಕ್ಕೆ ಅವನ ಕಾಣಿಕೆ ತಿರಸ್ಕರಿಸಲ್ಪಡ್ತು. ಆದ್ರೆ ಹೇಬಲನ್ನು ಅವನಿಗೊಂದು ಅವಕಾಶ ಇತ್ತು, ಏನಪ್ಪಾ ಅಂತಂದ್ರೆ ಅವನೇ ಕುರಿ ಕಾಯ್ತಿದ್ದರಿಂದ ಅವನು ತಾನು ಯಾವುದೇ ಪ್ರಯಾಸಗಳಲ್ಲಿ ಕುರಿಯನ್ನ ಕೊಟ್ಟು. ಆದ್ರೆ ಕಾಯನನಿಗೆ ಹೇಬಲನಿಂದ ಕುರಿಯನ್ನ ತೆಗೆದುಕೊಂಡು ಕಾಣಿಕೆ ಅರ್ಪಿಸ್ಬೇಕಾಗಿತ್ತು. ಅಲ್ಲಿ ಅವನು ಮಾಡ್ಬೇಕಾಗಿದ್ದ ಕೆಲಸ ಅಂತಂದ್ರೆ ತನ್ನ ತಮ್ಮನಿಗೆ ತಾನು ತಗ್ಗಿಸಲ್ಪಟ್ಟವನಾಗಿ ಅವನಿಂದ ಆ ಕುರಿಯನ್ನ ಬೇಡ್ಕೊಂಡು ತಕ್ಕೊಂಡು ಆತನು ತನ್ನ ಪಾಪಕ್ಕಾಗಿ ಬಲಿದಾನ ಅರ್ಪಿಸಬೇಕಾಗಿತ್ತು. ಇಲ್ಲಿ ಆತನು ತನ್ನನ್ನ ತಗ್ಗಿಸ್ಕೊಳ್ಳದ ಹೋದದ್ರಿಂದ ಆ ಕೆಲಸವನ್ನ ಆತನು ಮಾಡಕ್ ಹೋಗ್ಲಿಲ್ಲ. ಯಾಕೆ ಬೇಕು, ನನ್ನಲ್ಲಿರ್ತಕ್ಕಂಥ ತರಕಾರಿನೇ ಕೊಡ್ತೀನಿ, ಶುದ್ಧವಾದದನ್ನೇ ಕೊಡ್ತೀನಿ, ಉತ್ತಮವಾದದನ್ನೇ ಕೊಡ್ತೀನಿ ಅಂತೇಳಿ ಅವನು ಉತ್ತಮವಾದದನ್ನೇ ತೆಗೆದುಕೊಂಡು ಬಂದನು. ಆದ್ರೆ ತರಕಾರಿ ದೇವರ ಯೋಜನೆಯಲ್ಲಿ ಅದು ಪಾಪಕ್ಕೆ ಸಮಾಧಾನ, ಬಲಿದಾನ ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದುದರಿಂದ ಪಾಪಕ್ಕೆ ಬಲಿದಾನ ಆಗ್ಬೇಕಾದಂತೂ ಕುರಿ ಆದದ್ದು. ಆ ಕುರಿ ಯೇಸು ಕ್ರಿಸ್ತನನ್ನ ಸಂಕೇತಿಕವಾಗಿ ತೋರಿಸುವಂತದ್ದಾಗಿತ್ತು. ಆ ಯೇಸು ಕ್ರಿಸ್ತನಿಗಾಗಿ ಬಲಿದಾನವನ್ನ ಅರ್ಪಿಸುವಂತ ಆ ಒಂದು ಬಲಿದಾನವನ್ನ ತಾನು ನಂಬಿಕೆಯಿಂದ ಸ್ವೀಕಾರ ಮಾಡ್ಕೊಳ್ಬೇಕಾದ್ರೆ ತನ್ನನ್ನ ತಗ್ಗಿಸಿಕೊಂಡು ಯಾರಲ್ಲಿ ಆ ಕುರಿ ಮರಿ ಸಿಕ್ತಿತ್ತೋ ಅಲ್ಲಿ ಅವನು ಕೇಳಿ ಪಡ್ಕೊಂಡು ಅದನ್ನ ಯಜ್ಞವನ್ನಾಗಿ ಸಮರ್ಪಿಸಬೇಕಾಗಿತ್ತು. ಅಲ್ಲಿ ಕಾಯನನ್ನು ಸೋತು ಹೋದನು. ಅದಕ್ಕೆ ಕಾಯನನ ಕಾಣಿಕೆಯನ್ನ ದೇವರು ಅಂಗೀಕಾರ ಮಾಡ್ಕೊಳ್ಳಿಲ್ಲ. ತರಕಾರಿ ದೇವ್ರು ಮೆಚ್ಚೋದಿಲ್ಲ ಅಂತಲ್ಲ, ದೇವ್ರಿಗೆ ತರಕಾರಿ, ಮನುಷ್ಯನಿಗೆ ತಿನ್ನೋದಕ್ಕೆ ಕೊಟ್ಟದ್ದೇ ತರಕಾರಿನೇ. ಆದ್ರೆ ಕಾಣಿಕೆ ವಿಷಯಕ್ಕೆ ಬಂದಾಗ ಅದರಲ್ಲಿ ದೇವರ ಮಾರ್ಮಿಕವಾದಂತ ಸಂದೇಶವಿತ್ತು. ಮುಂದಿನ ಸಂತತಿಗಳಿಗೆ ದೇವರ ಸಂದೇಶವನ್ನು ರವಾನಿಸಬೇಕಾಗಿತ್ತು. ಅದಕ್ಕೆ ಬೇಕಾದದ್ದು ಯಜ್ಞದ ಕುರಿಯಾದ ಆತನ ಯೇಸು ಕ್ರಿಸ್ತನು, ಆತನನ್ನ
ಆತನನ್ನ ಪ್ರತಿನಿಧಿಸುವಂತ ಯಜ್ಞವನ್ನೇ ಇವ್ರು ಮಾಡ್ಬೇಕಾಗಿತ್ತು. ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಪರಿಸ್ಥಿತಿಯಲ್ಲಿ ತನ್ನನ್ನ ತಗ್ಗಿಸಿಕೊಳ್ಳುವುದು ಅವಶ್ಯಕತೆ. ಅಲ್ಲಿ ಕಾಯಿನನು ಅದನ್ನ ಮಾಡ್ಲಿಲ್ಲ, ಅದರಿಂದಲೇ ಅವನ ಕಾಣಿಕೆ ತಿರಸ್ಕಾರವಾಯಿತು. ಇಷ್ಟೇ ಅಲ್ಲಾಗಿರ್ತಕ್ಕಂಥ ವ್ಯತ್ಯಾಸ. ಮುಂದೆ ಹೇಳಿ. ಅಂದ್ರೆ ಬೆಳೆದ ಪ್ರಥಮ ಫಲದಲ್ಲಿ ಅದನ್ನ ಭಯಭಕ್ತಿಯಿಂದ ದೇವರಿಗೆ ಸಮರ್ಪಿಸಿದಾಗ ದೇವರು ಅದನ್ನ ಸ್ವೀಕರಿಸ್ತಾನೆ ಅಲ್ವೇ? ಅವು ಉತ್ತಮವಾದ ಪ್ರಥಮ ಫಲವನ್ನ, ಉತ್ತಮವಾದದ್ದನ್ನ ಇಲ್ಲಿ ಬೆಳೆದ ಒಂದು ಹೇಳಿ ಬೆಳೆಯಲ್ಲಿ ಪಾಸ್ಟರ್, ಹೇಳಿ ಅಮ್ಮ ಹೇಮಲತಾ ಅಮ್ಮವ್ರೆ, ನಿಮ್ಗೆ ಇನ್ನೊಂದು ವಾಕ್ಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಳಿ. ಏನಂತಂದ್ರೆ, ದ ಫಸ್ಟ್ ಫ್ರೂಟ್ಸ್ ಆಫ್ ದ ಅರ್ತ್ ವರ್ ಟು ಬಿ ಪ್ರೆಸೆಂಟೆಡ್ ಬಿಫೋರ್ ದ ಲಾರ್ಡ್ ಎಸ್ ಎ ಥ್ಯಾಂಕ್ ಆಫರಿಂಗ್. ಒಂದು ಕೃತಜ್ಞತೆಯ ಒಂದು ಕಾಣಿಕೆಯಾಗಿ ಅದನ್ನ ಅರ್ಪಿಸಬಹುದಾಗಿತ್ತೇ ಹೊರತು ಅದನ್ನ ಇಟ್ ಕೆನಾಟ್ ಬಿ ಅಟೋನ್ಮೆಂಟ್, ಅಂದ್ರೆ ನಮ್ಮ ಪಾಪ ಪರಿಹಾರ್ಥವಾಗಿ ಅರ್ಪಿಸುವಂತಹ ಬಲಿ ಅದಲ್ಲ. ಪಾಸ್ಟರ್, he may be innocent ಅಲ್ಲ, he may be innocent ಅಂತ is what I feel sometimes. ಕೆಲವೊಂದು something he has given to God, ಏನೋ ಒಂದು ಕೊಡ್ತಾ ಇದ್ದಾನೆ ಅವನು, ಬಟ್ ಮೇ ಬಿ ಅವನು ಅಷ್ಟು ಇದರಿಂದ ಕೊಡ್ಲಿಕ್ಕಿಲ್ಲ. ಈ ಕೆಲವೊಂದ್ಸತಿ ನಾವು ಕಾಣಿಕೆ ಕೊಡ್ತಾ ಇರ್ತೇವೆ, ವಿ ಜಸ್ಟ್ ಏನು ಎಷ್ಟು ಬರ್ತದೆ ಅಷ್ಟು ಕೈಗೆ ಹಾಕ್ತೇವೆ, ಬಟ್ ಕೆಲವೊಬ್ರು ಇಷ್ಟ ಕೊಡ್ಬೇಕು ಅನ್ನೋದೇನೋ ಇರ್ತದೆ. ಸೊ ದಿಸ್ ಮ್ಯಾನ್ ಮೇ ಬಿ ಕೇನ್ ಮೇ ಬಿ ಇನ್ನೋಸೆಂಟ್ ಅಂತ ನೋಡಿ. ಪ್ರೇಮ ಅಲ್ಲ, ಪ್ರೇಮ್ನಾಥ್ ಕೂರ್ಕರ್ ಎಲ್ಲವನ್ನು ಒಂಥರ ಒಂದು ವಿಶೇಷವಾದ ರೀತಿಯಲ್ಲಿ ಹೇಳ್ತಾರೆ. ಆಕ್ಚುಲಿ ಇಲ್ಲಿ ಏನಿದೆ ಅಂತಂದ್ರೆ, ಈ ಸಾ ಜಸ್ಟಿಸ್ ಅಂಡ್ ಮರ್ಸಿ ಇನ್ ದ ಕ್ರಿಯೇಟರ್ಸ್ ಡೀಲಿಂಗ್ಸ್ ವಿತ್ ದ ಫಾಲನ್ ರೇಸ್. ಯಾರು? ಹೇಬೆಲ್. ಅಂಡ್ ಗ್ರೇಟ್ಫುಲಿ ಅಕ್ಸೆಪ್ಟೆಡ್ ದ ಹೋಪ್ ಆಫ್ ರಿಡೆಂಪ್ಷನ್, ಬಟ್ ಕೇನ್ ಚೆರಿಶ್ಡ್ feelings of rebellion and murmured against God because but he has given, sir. But Pastor Sathik sir, he has given something, means he may be innocent at the what I feel sometimes. Yawn kottidana, he has not totally neglected. ಕಾಣಿಕೆ ಕೊಡ್ಬೇಕು ಕೊಟ್ಟಿದ್ದಾನೆ. ಅಫ್ ಕೋರ್ಸ್ ಇಟ್ ಮೇ ನಾಟ್ ಬಿ ಒಂದು ಆತ್ಮೆಯಿಂದ ಕೊಡ್ಲಿಕ್ಕಿಲ್ಲ, ಬಟ್ ಏನ್ ಹೇಳ್ತಾರೆ, came before God with murmuring and infidelity in his heart in regard to promised sacrifice and the necessity of the sacrificial offerings. His gift expressed no penitence for sin. He felt, as many now feel, that it would be an acknowledgement of weakness to follow the exact man marked by our God. ಅಂದ್ರೆ ನಮ್ಮ ದೇವರು ಹೇಳಿದಂತೆ ನಾವು ನಡ್ಕೋಬಾರ್ದು, ಅದು ವೀಕ್ ಮೈಂಡೆಡ್ ಪರ್ಸನ್, ನಾನು ಅದಕ್ಕೆ ವಿರುದ್ಧವಾಗಿ ನಡ್ಕೋಬೇಕು ಅಂತ ರೆಬಲ್. ಅಂದ್ರೆ ಇಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳ್ತಾರೆ ಅಂದ್ರೆ, ಶ್ರೀಮತಿ ವೈಟಮ್ನವರು, ಯಾವ ರೀತಿ ಸೈತಾನ್ನ ಒಂದು ಮನಸ್ಸಿನಲ್ಲಿ ದೇವರ ವಿರುದ್ಧವಾಗಿ ಗರ್ವ ಬಂತೋ, ಅದು ಗೊಣಗಾಟ ಬಂತೋ, ಅದೇ ರೀತಿಯಾದ ಮನಸ್ಸು ಕಾಯನ್ಗಿತ್ತು. ಹಾಗಾಗಿ ಕಾಯನು ಅವನು ಅದು ಇನ್ನೋಸೆಂಟ್ ಆಗಿರಲಿಲ್ಲ, ತಮ್ಮನನ್ನೇ ಕೊಲ್ಲುವಷ್ಟು ಕ್ರೂರಿಯಾಗಿರಲಿಲ್ಲ. ಆ ದೇವರನ್ನು ನಾನೇ ದೇವ್ರಿಗೆ ಅರ್ಪಿಸ್ಬೇಕು, ನಾನೇ ಅವನು ಹೇಳ್ದಂಗೆ ಕೇಳ್ಬೇಕು, ನಾನ್ ಬೆಳೆದಿರೋದು ತರಕಾರಿ, ನಾ ತರಕಾರಿ ಕೊಡ್ತೀನಿ ಅಂತ ಹೇಳಿದ ಸರಿ. ಆದ್ರೆ ದೇವರು ಹೇಳಿದ ರೀತಿಯಲ್ಲಿ ತನ್ನ ಪಾಪ ಪರಿಹಾರಕ್ಕೆ ಒಂದು ಚೊಚ್ಚಲು ಕುರಿಮರಿಯನ್ನ ತಂದು ಅವನು ಅರ್ಪಿಸ್ಲಿಲ್ಲ. ಅದಕ್ಕೆ ದೇವರು ಅದನ್ನ ಒಪ್ಲಿಲ್ಲ. ಅವನ ಇನ್ನೋಸೆಂಟ್ ಆದವನನ್ನ ದೇವರು ಜರ್ದ್ ಬಿಟ್ಟ ಅಥವಾ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂತ ನಾವು ಅಂದ್ಕೊಂಡ್ರೆ ದೇವ್ರದೇ ತಪ್ಪಾಗೋಯ್ತು. ತಪ್ಪಂತ ಇಲ್ಲ, ಯು ಆರ್ ರೈಟ್ ಸರ್, ಬಟ್ ಇಲ್ಲಿ ಇಟ್ ವಾಸ್ ಅ ಗ್ರೇಟ್ ಪನಿಷ್ಮೆಂಟ್. ಯಾಕಂದ್ರೆ ಸಿನ್ಸ್ ಗಾಡ್ ಡಿಡ್ ನಾಟ್ ಅಕ್ಸೆಪ್ಟ್ ದಿ ಆಫರಿಂಗ್ಸ್ ಆಫ್ ದಿ ಕೇನ್, ಇಟ್ ವೆಂಟ್ ಟು ದಿ ಎಕ್ಸ್ಟೆಂಟ್ ದಟ್ ಹಿ ಹ್ಯಾಪನ್ ಟು ಮರ್ಡರ್ ಹಿಸ್ ಬ್ರದರ್. ಅಂದ್ರೆ ಇಟ್ ವೆಂಟ್ ಟು ದಟ್ ಎಕ್ಸ್ಟೆಂಟ್ ಅಂತ ಇಸ್ ವಾಟ್ ಐ ವಾಂಟ್ ಟು express here. He was such a cruel person. He did not follow the word of God. He never accepted the provision made by God. What provision he made for the sake of our sin, ಅಂದ್ರೆ ನಮ್ಮ ಸಿನ್ ಅಥವಾ ಪಾಪ ಪರಿಹಾರಕ್ಕಾಗಿ ಮಾಡಿದಂತಹ ಪ್ರಾವಿಷನ್ ಏನು ಅಂದ್ರೆ ಇದೆ, ಒಂದು ಅಟೋನ್ಮೆಂಟ್ ನೇ ಅವನು ಒಪ್ಕೊಳ್ಳಿ. You mean to say that he took it very lightly? No, he went against God. Acha. Yes. Against the provision of Satan ಅಂತ ಇದೆ ಇಲ್ಲಿ. ಕಾಯನನ್ನ ಹೃದಯದಂತಹ ಫೀಲಿಂಗ್ಗಳು ಯಾವ ರೀತಿಯಲ್ಲಿ ಈ ಸೈತಾನ್ನ ಒಂದು ಹೃದಯದಲ್ಲಿ ದೇವರ ವಿರುದ್ಧವಾಗಿತ್ತು ಆ ರೀತಿ ಇತ್ತು. ಈ ದೇವರಿಂದಲೇ ನನ್ನ ತಂದೆ ತಾಯಿಗಳು ಶಾಪಕ್ಕೊಳಗಾದ್ರು, ಈ ದೇವರೇ ನಮ್ಮ ತಂದೆ ತಾಯಿಗಳಿಗೆ ತನ್ನ ಎದೆನ್ ತೋಟದಿಂದ ಹೊರಹಟ್ಟಿದ್ನು, ಇಲ್ಲ ಅಂದ್ರೆ ನಾವು ಸುಖವಾಗಿರ್ಬಹುದಾಗಿತ್ತು ಅನ್ನುವಂತಹ ಭಾವನೆಗಳಿದ್ವು ಅಂತ ಇಲ್ಲಿ ಪಾಠದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ.
That's the explanation. Okay, okay. Yes. Okay, Pastor. So, ಹೀಗಾಗಿ ದೇವರ ಈ ಯೋಜನೆಯನ್ನ ಅಂಗೀಕಾರ ಮಾಡ್ಕೊಳ್ಳೋದಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ಅದಕ್ಕಾಗಿ ಅವನು ತನ್ನ ಸ್ವಂತ ಹಠವನ್ನ, ತನ್ನ ಸ್ವಂತ ಮನಸ್ಸಿನ ಹಠದಂತೆಯೇ ತನಗೆ ಸರಿ ಕಾಂಡದ್ದು ಹೀಗೆ ಮಾಡ್ತೀನಿ, ಬೇಕಾದ್ರೆ ಅಂಗೀಕಾರ ಮಾಡ್ಕೊಳ್ಳಿ, ಬೇಡಾದ್ರೆ ಬೇಡ, ಬಿಡ್ಲಿ. ಈ ಭಾವನೆಯಿಂದ ತರಕಾರಿನ ತೆಗೆದುಕೊಂಡವರು, ಕಾಯಿಪಲ್ಯಗಳನ್ನು ತೆಗೆದುಕೊಂಡು. ಸೊ ಅವನು ಕಾಯಿಪಲ್ಯ ತೆಗೆದುಕೊಂಡೋದು ಹೋದ ತಪ್ಪಲ್ಲ, ಅವನು ತೆಗೆದುಕೊಂಡ ಭಾವನೆ ತಪ್ಪಾಯ್ತು. ಹೌದು, ಭಾವನೆ. ಕಾರಣದಿಂದ ಅವನ ಯಜ್ಞವನ್ನ ದೇವರು ತಿರಸ್ಕರಿಸಲ್ಪಡಬೇಕು. ಥ್ಯಾಂಕ್ ಯು ಪಾಸ್ಟರ್, ಒಂದು ವಿವರಣೆಯನ್ನು ಕೊಟ್ಟಿದ್ದೀರಾ. ಹಾಗೂ ಒಳ್ಳೆ ಪ್ರಶ್ನೆಯನ್ನ ಹೇಮಲತನವರು ಸಹ ಇಲ್ಲಿ ಎತ್ತಿದ್ದಾರೆ. ಈ ಪ್ರಶ್ನೆಗೆ ಪಾಸ್ಟರ್ ಉತ್ತರ ಸಮರ್ಪಕವಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೂ ಪ್ರೇಮ್ನಾಥ್ ಕೋಲ್ಕರ್ ಅವರಿಗೂ ಒಂದು ಸಮಾಧಾನದ ಉತ್ತರ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. Yes, Pastor. Yes, sir. Something I am nearer to that answer. Okay, thank you. Sir, ನಿಮ್ದು ಚೆನ್ನಾಗಿತ್ತು ಇವತ್ತು. ಲೆಸನ್ ಸ್ಟಡಿ ವಾಸ್ ವೆರಿ ದಿಸ್ ಇನ್ ಡೀಟೇಲ್. ಬಟ್ ನಿಮ್ದು ವಾಲ್ಯೂಮ್ ಇವತ್ತು ಯಾಕೋ ಸ್ವಲ್ಪ ಕಡಿಮೆ ಇತ್ತು. ಯೂಶಲಿ ವೆನ್ ಯು ಸ್ಪೀಕ್ ಸುತ್ತಮುತ್ತವರೆಲ್ಲ ಕೇಳಿಸ್ಕೊತಾರೆ, ಹಂಗಿರ್ತದೆ. ಬಟ್ ಇವತ್ತು ಯಾಕೆ ಐ ಡೋಂಟ್ ನೋ ವೈ ವಾಲ್ಯೂಮ್ ವಾಸ್ ಬಿಟ್ ಲೋ. ಎನಿವೇ, ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ನೈಸ್ ಇನ್ ಡೀಟೇಲ್. ಇಲ್ಲಿ ನನ್ನ ಒಂದು ಈ ಫೋನ್ ಏನಿದೆ ಅಂತ ಒಳ್ಳೆಯ ಒಂದು ಕ್ವಾಲಿಟಿ ಇದಲ್ಲ ಇದು. ಯೂಶಲಿ ನಿಮ್ದು ವಾಯ್ಸ್ ತುಂಬಾ ಚೆನ್ನಾಗಿದೆ, ಸುತ್ತಮುತ್ತವರೆಲ್ಲ ಕೇಳಿಸ್ಕೊತಾರ. ಬಟ್ ಇವತ್ತು ಐ ವಾಸ್ ಜಸ್ಟ್ ಪುಟ್ಟಿಂಗ್ ಮೈ ದಿಸ್ ಮೊಬೈಲ್ ಟು ಮೈ ಇಯರ್ sometimes. Anyway, ನನಗೆ I don't know, maybe my device also may be a problem. Others might have heard. Anyway, Pastor. ಸರ್, ಅವರು ಭಾವನಾತ್ಮಕವಾಗಿ ಹೇಳ್ತಾ ಇದ್ರು, ಹಾಗಾಗಿ ಮನಸ್ಸು ಒಳಗಡೆಯಿಂದನೇ ಬರ್ತಾ ಇತ್ತು. Correct. Yes. You're right. ಹೌದು. ಥ್ಯಾಂಕ್ ಯು ಸರ್. ವಂದನೆಗಳು. Thank you, sir. Thank you very much. ಸೊ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ನಂದಿತಾ ಅಂತಕ್ಕಂತ ಮಗು ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ವರಲಕ್ಷ್ಮಿ ಅವರು ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ? ಫಸ್ಟ್ ನನಗೆ suffering from vertigo ಅಂತ ಹೇಳಿ ಲಾಸ್ಟ್ 3 years ಬ್ಯಾಕ್ ನನಗೆ ಐ ವಾಸ್ ಅಡ್ಮಿಟೆಡ್ ಫಾರ್ ದಿಸ್ vertigo ಅಂತ ಹೇಳ್ಬಿಟ್ಟು. ಅದೊಂದಕ್ಕೆ ಇದದು ಸ್ವಲ್ಪ ಗಿಡಿನೆಸ್ ಇರ್ತದೆ, ಭೂಮಿ ಎಲ್ಲ ತಿರುಗ್ತಾ ಇರ್ತದೆ. ಐ ವಾಸ್ ದೇರ್ ಇನ್ ದ ಹಾಸ್ಪಿಟಲ್ ಫಾರ್ 3 days. ಅದು ಈಗ ಮತ್ತೆ ಆಫ್ಟರ್ 3-4 years ಮತ್ತೆ ಅಟ್ಯಾಕ್ ಆಗಿದೆ ಅದು. ಬಟ್ ಸಮೌಟ್ ವಿತ್ ದ ಸೇಮ್ ಮೆಡಿಸಿನ್ ಐ ಆಮ್ ಕಂಟಿನ್ಯೂಯಿಂಗ್. ಸ್ವಲ್ಪ ಪರವಾಗಿಲ್ಲ, ಆಲ್ಮೋಸ್ಟ್ 75% ಐ ಆಮ್ ಓಕೆ. ಬಟ್ ಸ್ಟಿಲ್ ಅಲ್ಲಿ ಒಂದ್ಸತಿ ಸಮಟೈಮ್ಸ್ ಐ ಫೀಲ್ ದಟ್ ಗಿಡಿನೆಸ್. ಇವತ್ತು with great difficulty I went to church and I came, of course, but I was able to manage. So just pray for me, Pastor, for my health. ಪ್ರೇಮ್ನಾಥ್ ಕೋಲ್ಕರ್ ಸರ್ ಅವರಿಗೆ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಸಹೋದರಿ ರಾಜೇಶ್ವರಿ ಅವರು ಪ್ರಾರ್ಥನೆ ಮಾಡ್ತೀರಾ? ಸಹೋದರಿ ರಾಜೇಶ್ವರಿ ಅವರು. ಓಕೆ, ಅವರು ದೂರದಲ್ಲಿದ್ದಾರೆ. ಏನ್ ಪಾಸ್ಟರ್? KP ರವಿ ಅವರು ಹೇಳಿ, ಅವರ ಮನವಿಗಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ಸಾಲಮನ್ ಅವರು ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಂದಿತಾ ಅವರ ಮಗುವಿನ ಕಿಡ್ನಿಗೋಸ್ಕರ, ಮತ್ತೆ ಪ್ರೇಮ್ನಾಥ್ ಕೋಲ್ಕರ್ ಸರ್ ಅವರ ಆರೋಗ್ಯಕ್ಕೋಸ್ಕರ. ನಾನು ಬೇರೆ ಕಡೆ ಇದ್ದೀನಿ, ಆಗಲ್ಲ, ಟ್ರಾಫಿಕ್ ಅಲ್ಲಿ ಇದ್ದೀನಿ. ಓಕೆ. ಸರಿ. ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ, ಅವರೇ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಅಮ್ಮ ಕೇಳಿಸ್ತಾ ಇದೆಯಾ ಪ್ರಾರ್ಥನೆ ಮಾಡೋದಕ್ಕೆ? ಪ್ರಾರ್ಥನೆ. ಭೂಮಿ ಆಕಾಶಗಳ ಒಡೆಯನಾಗಿರೋ ಸ್ವಾಮಿ, ನಿನ್ನ ಪರಿಶುದ್ಧ ಸನ್ನಿಧಿಗೆ ಮತ್ತೊಮ್ಮೆ ನಮ್ಮೆಲ್ಲರನ್ನ ಕರೆತಂದು ನಿನ್ನ ವಾಕ್ಯಗಳನ್ನ ಧ್ಯಾನಿಸ್ಲಿಕ್ಕೆ ಈ ಒಂದು ಅವಕಾಶವನ್ನ ಕೊಟ್ಟಿದ್ದೆ ಸ್ವಾಮಿ. ಇದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಒಂದು ಕಾರ್ಯಕ್ರಮವನ್ನ ನಡೆಸುವುದರ ಮೂಲಕ ಸ್ವಾಮಿ, ಈ ನಿನ್ನ ಮುದ್ದು ಮಗನನ್ನ ನಿನ್ನ ಪಾದದ ಅಡಿಗೆ ಒಪ್ಪಿಸ್ಕೊಡ್ತೇವೆ ಅಪ್ಪ. ಆ ಮಗನು ಸಂಜೆ ಮತ್ತು ಬೆಳಿಗ್ಗೆ ತನ್ನ ಒಂದು ಪರಿಶ್ರಮವನ್ನ ಈ ಒಂದು ಕಾರ್ಯದಲ್ಲಿ ವಹಿಸ್ತಿರುವಾಗ ಈ ಮಗನಿಗೆ ಬೇಕಾದಂತ ಆತ್ಮಿಕ ಶಾರೀರಿಕ ಬಲವನ್ನ ಕೊಡು ಸ್ವಾಮಿ.
ಹಾಗೂ ನಿನ್ನ ಕೃಪೆ ತೋರಿಸು ಸ್ವಾಮಿ, ಮಾರ್ಗದ ಮಾಡಿಸು. ಅದೇ ರೀತಿಯಲ್ಲಿ ಸ್ವಾಮಿ, ಈ ದಿವಸದಲ್ಲಿ ನಮಗೆ ನಿನ್ನ ವಾಕ್ಯವನ್ನು ಹಂಚಿದಂತ ಪ್ರಿಯ ಮಗನನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೀನಿ. ಆ ಮಗನಿಗೆ ಕೊಟ್ಟಿರುವಂತ ತಲಾಂತಿಗೋಸ್ಕರವಾಗಿ ಸ್ತೋತ್ರ, ಕೃತಜ್ಞತೆಗಳಪ್ಪ. ಇನ್ನೂ ತಂದೆಯೇ, ಈ ವಾರವೆಲ್ಲ ಮಗನು ನಮಗೆ ಈ ಒಂದು ಕಬ್ಬಿಣದ ಕಡಲೆ ಅಂತಿರುವಂತಹ ಈ ಪಾಠಗಳನ್ನ ಸರಳವಾಗಿ ತಿಳಿಸಿಕೊಡ್ಲಿಕ್ಕೆ ಆ ಮಗನ ಮೂಲಕ ನೀನು ಕಾರ್ಯ ಮಾಡಿಸುವ. ಆ ಮಗನಿಗೆ ಬೇಕಾದ ಆರೋಗ್ಯ ಭಾಗ್ಯ ಕೊಡಿಸು. ಹಾಗೂ ತಂದೆ ಕುಟುಂಬವನ್ನು ಕೂಡ ನೀನು ಹೆಚ್ಚೆಚ್ಚಾಗಿ ಆಶೀರ್ವದಿಸು. ಅಪ್ಪ ತಂದೆ, ಇಲ್ಲಿ ಕೇಳುಗರಾಗಿ ಬಂದಿರುವಂತಹ ಪ್ರಿಯ ಮಕ್ಕಳನ್ನ ನೀನು ಕನಿಕರಿಸಪ್ಪ. ಪ್ರತಿಯೊಬ್ಬರು ಆತ್ಮದಾಹದಿಂದ ನಿನ್ನ ವಾಕ್ಯವನ್ನು ಕೇಳಲು ಆಸಕ್ತಿಯಿಂದ ಕೂಡಿ ಬಂದಿರುವಾಗ ಸ್ವಾಮಿ, ಎಲ್ಲ ಮಕ್ಕಳ ಹೃದಯಗಳಲ್ಲಿ ನೀನು ಸಮಾಧಾನದ ವಾತಾವರಣ, ಆತ್ಮಿಕ ಶಾಂತಿ, ನೆಮ್ಮದಿ ಕೊಡಿಸುವ. ಹೌದಪ್ಪ, ನಿನ್ನ ರಕ್ಷಣಾ ಯೋಜನೆ ಕುರಿತು ಅನೇಕ ಸೂಚನೆಗಳ ಮೂಲಕ, ಸಂಕೇತಗಳ ಮೂಲಕ ನಾನಾ ಅಂಶಗಳನ್ನ ಸತ್ಯವೇದದಲ್ಲಿ ಆಯ್ದು ನಮಗೆ ವಿವರಿಸಿ ತಿಳಿಸುವಂತ ಬೇಕಾದಂತ ಪರಿಶುದ್ಧಾತ್ಮನ ಸಹಾಯ ಹಸ್ತ ಚಾಚುಸ್ವ. ಹಾಗೂ ಅದನ್ನ ಅರಗಿಸಿಕೊಳ್ಳುವ ಶಕ್ತಿಯನ್ನ ಕೇಳುಗರಾದ ನಮ್ಮೆಲ್ಲರಿಗೆ ದಯಪಾಲಿಸಿಕೊಡಪ್ಪ. ಅಪ್ಪ, ಯಾವುದೇ ರೀತಿಯಲ್ಲಿ ಯಾರಿಗೂ ಈ ವಿಷಯದಲ್ಲಿ ಸಂದೇಹ ಉಂಟಾಗದ ಹಾಗೆ ನೀನು ಕಾರ್ಯ ಮಾಡು ಸ್ವಾಮಿ. ನಿನ್ನ ವಾಕ್ಯದ ಮೂಲಕವಾಗಿಯೇ ಎಲ್ಲವನ್ನ ನಾವು ಕಲಿಯುವ ಹಾಗೆ ನಮಗೆ ಬೇಕಾದಂತ ನಿನ್ನ ಆತ್ಮನ ಬಲ ಕೊಡು, ಜ್ಞಾನ ಕೊಡು, ವಿವೇಚನೆ ಕೊಡು, ತಾಳ್ಮೆ ಕೊಡಪ್ಪ. ನಿನ್ನ ಕರುಣಾ ಹಸ್ತಕ್ಕೆ ಕೂಡಿ ಬಂದಂತ ಪ್ರತಿ ಒಬ್ಬೊಬ್ಬ ಸದಸ್ಯರನ್ನ, ಅವರ ಕುಟುಂಬ ವರ್ಗದವರನ್ನ ಒಪ್ಪಿಸ್ಕೊಳ್ತೇನೆ. ಇದರ ಮೂಲಕ ಪ್ರತಿ ಒಂದೊಂದು ಕುಟುಂಬವು ಮತ್ತೊಬ್ಬರಿಗೆ ಒಂದು ಬೆಳಕಾಗಿ, ದೀಪವಾಗಿ ಬೆಳಗುವಂತ ಕೃಪೆ ಮಾಡಪ್ಪ. ಮತ್ತೊಮ್ಮೆ ಈ ದಿವಸದಲ್ಲಿ ಕೊಟ್ಟಂತ ಇವೆಲ್ಲ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ, ಕೃತಜ್ಞತೆ ಸಲ್ಲಿಸ್ತೇವೆ. ಹಾಗೆ ಸ್ವಾಮಿ, ಅನುದಿನವೂ ನಿನ್ನ ಸನ್ನಿಧಿಯಲ್ಲಿ ಅನೇಕ ವಿಷಯಗಳಿಗೋಸ್ಕರವಾಗಿ ಅನೇಕರು ಮೊರೆ ಇಟ್ಟು ಸ್ವಾಮಿ ನಿನ್ನಿಂದ ಫಲವನ್ನ ಕಂಡಿದ್ದಾರೆ ಸ್ವಾಮಿ. ಅದೇ ರೀತಿಯಲ್ಲಿ ಈ ದಿವಸದಲ್ಲೂ ಸ್ವಾಮಿ, ಪಾಪಿಯಾದ ನಾನು ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನಲ್ಲಿ ಮೊರೆ ಇಡುವಾಗ ಅಪ್ಪ ತಂದೆ, ನನ್ನಲ್ಲಿ ಯಾವ ಪಾಪ ದೋಷಗಳಿದ್ದರೆ ದಯಮಾಡಿ ಕ್ಷಮಿಸಿ, ಪ್ರಾರ್ಥನೆಯನ್ನೆಲ್ಲ ಆಲಿಸಿ ಸದುತ್ತರವನ್ನು ದೇವರೇ. ಮಗಳು ನಂದಿತಾ ಮಗಳಿಗೆ ಇರುವಂತ ಕಿಡ್ನಿ ಸಮಸ್ಯೆಯಿಂದ ಬಿಡುಗಡೆ ಕೊಡಿಸುವ. ನಿನ್ನನ್ನೇ ನಂಬಿ ನಿನ್ನ ಸನ್ನಿಧಿಯಲ್ಲಿ ಅರಿಕೆ ಮಾಡಿರುವಾಗ ಆ ಮಗಳನ್ನು ನೀನು ಮುಟ್ಟಿಸುವ, ಕರುಣೆ ತೋರಿಸಪ್ಪ. ಅದು ನಿನ್ನ ಸಾಕ್ಷ್ಯ ಮಗುವಾಗುವ ಹಾಗೆ ನೀನು ಅದಕ್ಕೆ ಮಾರ್ಗ ಮಾಡು ಸ್ವಾಮಿ. ಅದೇ ರೀತಿ ಸಹೋದರ ಪ್ರೇಮನಾಥ್ ಕೋಲ್ಕರ್ ಅವರಿಗೋಸ್ಕರವಾಗಿ ಬೇಡ್ಕೊಳ್ತೇನೆ. ಆ ಮಗನ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯ ಕಷ್ಟ ಸಂಕಟಗಳು ಹಿಂಬಾಲಿಸಿ ಬರುತ್ತಿರುವಾಗ, ಮಾನಸಿಕವಾಗಿ ಶಾರೀರಿಕವಾಗಿ ಜರ್ಜರಿತರಾಗಿರುವಾಗ ಆ ಮಗನನ್ನ ಮುಟ್ಟಪ್ಪ ತಂದೆ, ನಿನ್ನ ಕರುಣಾ ಹಸ್ತವನ್ನ ಚಾಚಿ ಆ ಮಗನಿಗೆ ಸಂಪೂರ್ಣ ಆರೋಗ್ಯ ಕೊಡಪ್ಪ. ನಿನ್ನ ವಾಕ್ಯದಲ್ಲಿ ಆಸಕ್ತಿಯಿಂದ ಕಲಿಯಬೇಕೆಂದಿರುವಾಗ ಅದಕ್ಕೆ ಅವಕಾಶ ಮಾಡಿಕೊಡಿಸು. ಹಾಗೂ ತಂದೆಯೇ, ಇತರರಿಗೆ ಅದನ್ನ ತಿಳಿಸುವ ಮಾರ್ಗ ಮಾಡಿಸುವ. ಕುಟುಂಬದ ಎಲ್ಲಾ ಸದಸ್ಯರನ್ನು ನೀನು ಆಶೀರ್ವದಿಸಪ್ಪ. ಅವರೆಲ್ಲ ಕಷ್ಟ, ನೋವು, ಸಂಕಟಗಳಿಂದ ಬಿಡುಗಡೆ ಕೊಡುವಡೆಯ. ಅದೇ ರೀತಿ ಸಹೋದರ ರವಿ ಬಳ್ಳಾರಿಗೋಸ್ಕರವಾಗಿ ಬೇಡ್ಕೊಳ್ತೇನೆ. ಆ ಮಗನ ಬೇಡಿಕೆಗಳು ಸ್ವಾಮಿ ನಿನ್ನ ಸನ್ನಿಧಿಯನ್ನು ಮುಟ್ಟಿವೆ. ಆದರೆ
ತಕ್ಕ ಕಾಲದಲ್ಲಿ ನೀನು ಆ ಮಗನಿಗೆ ಸದುತ್ತರವನ್ನು ದಯಪಾಲಿಸುತ್ತೆ. ಅದಕ್ಕಾಗಿ ಆ ಮಗನು ಕಾದಿರಬೇಕಿದೆ ಸ್ವಾಮಿ. ತನ್ನನ್ನು ಸಂಪೂರ್ಣವಾಗಿ ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಟ್ಟು ಇತರರು ಮಾಡುವ ಪ್ರಾರ್ಥನೆಗಿಂತ ತಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿನ್ನಲ್ಲಿ ಮೊರೆ ಇಟ್ಟು ಪ್ರಾರ್ಥನಾ ಮನವಿಗೆ ಸದುತ್ತರವನ್ನು ಪಡೆಯುವ ಹಾಗೆ ಆ ಮಗನಿಗೆ ನಿನ್ನ ಆತ್ಮನ ಬಲ ಕೊಡು ಸ್ವಾಮಿ. ಕರುಣೆ ಕಟಾಕ್ಷ ತೋರಿಸಪ್ಪ. ಆ ಮಗನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಪ್ಪ ಸ್ವಾಮಿ. ಹಾಗೂ ಈ ಕುಟುಂಬದಲ್ಲಿ ಕೂಡಿ ಬಂದಿರುವಂತ ಅನೇಕರು ನಾನಾ ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಎಲ್ಲ ಸಮಸ್ಯೆಗಳಿಂದ ಎಲ್ಲರಿಗೂ ಬಿಡುಗಡೆ ಕೊಡುತ್ತ ನೀನು ನಮ್ಮೆಲ್ಲರಿಗೋಸ್ಕರ ದೇವರ ಕುರಿಮರಿಯಾಗಿ ಬಂದು ನಿನ್ನ ರಕ್ತವನ್ನ ಚೆಲ್ಲಿ ನಮ್ಮ ಪಾಪಗಳನ್ನು ಬಿಡುಗಡೆ ಮಾಡಿದ್ದೆ ಸ್ವಾಮಿ. ನಿತ್ಯ ರಾಜ್ಯಕ್ಕೆ ಮಾರ್ಗ ಮಾಡಿದ್ದೇ ಇದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತ ಆ ನಿತ್ಯ ರಾಜ್ಯಕ್ಕಾಗಿ ಎದುರು ನೋಡುವ ಹಾಗೆ ನಮ್ಮೆಲ್ಲರನ್ನ ಹಾಗೂ ಇಂಥ ಸುವಾರ್ಥ ಸೇವೆಗಳ ಮೂಲಕ ನೀನು ಪ್ರಸನ್ನ ನಿಮ್ಮ ಮಹಿಮೆ ಹೊಂದಬೇಕು ಕಾರ್ಯ ಮಾಡು ಸ್ವಾಮಿ. ಅಂತ್ಯದ ದಿನಗಳಲ್ಲಿ ನಿನ್ನ ಭಕ್ತರು ನಿನ್ನ ವಾಕ್ಯಗಳನ್ನು ಹಂಚುವಾಗ ನಿನ್ನ ಪ್ರಸನ್ನತೆ ನೀಡು ಸ್ವಾಮಿ. ಎಲ್ಲರಿಗೂ ಅರ್ಥವಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಸೇವೆಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡಿಸುವ ಹಾಗೂ ತಂದೆ ಅನೇಕ ಕಷ್ಟ ಸಂಕಟಗಳಿಂದ ಬಳಲುತ್ತಿರುವಂತ ಎಲ್ಲಾ ಭಕ್ತರನ್ನ ಎಲ್ಲಾ ಬೇಡಿಕೆಗಳನ್ನ ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸ್ತೇನಪ್ಪ. ಪ್ರತಿಯೊಂದು ಕೂಡ ನಿನ್ನ ಸನ್ನಿಧಿಯಲ್ಲಿದೆ ಸ್ವಾಮಿ. ದಯಮಾಡಿ ಎಲ್ಲರ ಕಷ್ಟ ನೋವುಗಳನ್ನ ನಿವಾರಿಸಿ ಸಂತೋಷ ಸಮಾಧಾನದ ವಾತಾವರಣ ಕೊಟ್ಟು ನಿನ್ನನ್ನು ಆರಾಧಿಸುವ ಕೃಪೆ ಮಾಡಿಸ ಹಾಗೂ ತಂದೆಯೇ ಈ ಒಂದು ಕೂಟದಲ್ಲಿ ಕೂಡಿ ಬರುವ ಅನೇಕ ಮಕ್ಕಳು ಸ್ವಾಮಿ ಹಿಂಜಾರಿ ಹೋಗದ ಹಾಗೆ ಅವರೆಲ್ಲರನ್ನ ಬಲಪಡಿಸಪ್ಪ. ಇನ್ನೂ ಹೆಚ್ಚಿನ ಆತ್ಮಗಳನ್ನ ಈ ಕೂಟದಲ್ಲಿ ಸೇರಿಸು ಅಪ್ಪ. ಈ ಒಂದು ವಾರದ ಹಿಂದೆ ನಡೆದಂತ ಕೂಟಗಳಲ್ಲಿ ನಿನ್ನ ಪ್ರಸನ್ನತೆ ನೀಡಿದ್ದಿ, ನಿನ್ನ ಆಶೀರ್ವಾದ ನೀಡಿದ್ದಿ ಸ್ವಾಮಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿಯೂ ಎಲ್ಲಾ ಕಾರ್ಯದಲ್ಲಿ ಪ್ರಸನ್ನತೆ ನೀಡಿ ಪ್ರತಿಯೊಬ್ಬರಿಗೆ ನೀನು ಅವರ ಒಂದು ಸೇವೆಯಲ್ಲಿ ದಾರಿದೀಪವಾಗಿದ್ದು ಮುನ್ನಡೆಸಿ ಕಾಪಾಡುವ ಸ್ವಾಮಿ. ಹಾಗೂ ತಂದೆ ಮುಂಜಾನೆ ಮತ್ತೊಮ್ಮೆ ನಿನ್ನ ಸನ್ನಿಧಿಯಲ್ಲಿ ಸೇರಿ ನಿನ್ನ ಭಕ್ತರಿಂದ ಬರುವಂತ ಅಮೂಲ್ಯವಾದ ವಾಕ್ಯಗಳನ್ನ ಸ್ವೀಕರಿಸಿಕೊಂಡು ನವಚೈತನ್ಯದಿಂದ ನಮ್ಮ ಕಾರ್ಯಗಳನ್ನ ಪ್ರಾರಂಭಿಸುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡಬೇಕಾಗಿದೆ. ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನೆ ಸ್ವಾಮಿ. ಆಮೆನ್. 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 ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನಗೆ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ಕುಟುಂಬ ಮಕ್ಕಳ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಈ ಕಾರ್ಯಕ್ರಮದ ಸಂಗಡ ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಧನ್ಯವಾದಗಳು. ಈ ದಿನದ ಕೂಟದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಎಸ್ತರ್ ಡ್ಯಾನಿಯಲ್ ಅವರಿಗೂ, ವಿಶೇಷ ಗೀತೆಯನ್ನ ಹಾಡಿದಂತ
ಸಹೋದರಿ ವರಲಕ್ಷ್ಮಿ ಅವರಿಗೂ, ಉತ್ತಮವಾದ ಪಾಠವನ್ನ ನಡೆಸ್ಕೊಟ್ಟಂತ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದ ಹೇಮಲತಾ ಭಕ್ತರಾಜ್ ಅಮ್ಮ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮನ್ನ ಆಶೀರ್ವಾದ ಮಾಡ್ತಾ ಆತನ ಸನ್ನಿಧಾನದಲ್ಲಿ ನಡೆಸಲಿ. ಈ ರಾತ್ರಿ ನಮ್ಮೆಲ್ಲರಿಗೂ ಸುಖ ನಿದ್ರೆ ಸುಕ್ಷೇಮಗಳನ್ನು ಕೊಟ್ಟು ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನನ್ನು ಕೊಂಡಾಡುವಂತ ಕೃಪೆ ತೋರಿ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭ ರಾತ್ರಿಯನ್ನು ಕೋರ್ತೇನೆ. ವಂದನೆಗಳು. ಶುಭರಾತ್ರಿ ಎಲ್ಲರಿಗೂ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಪಾಸ್ಟರ್. Good night. Good night, sir. Thank you, Pastor. Thank you, ma'am, for prayers. ವೆಲ್ಕಮ್ ಸರ್. Thank you, Rudy. Good night. ಗುಡ್ ನೈಟ್. ಮುಕ್ತಾಯ ಮಾಡ್ಲಾ? Yes, Pastor.